ನೋಡಿ, ವಿಶ್ವದ ಪ್ರತಿಷ್ಠಿತ ಗ್ಲೋಬಲ್ ಟೀಚರ್ ಪ್ರೈಸ್ 2020ಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಭಾರತೀಯ ಯಾರು, ಅವರು ಯಾವ ರಾಜ್ಯದವರು, ಮತ್ತು ಟೈಮ್ ಮ್ಯಾಗಝಿನ್ ಅವರು ಇದೇ ಮೊದಲ ಬಾರಿಗೆ ಕಿಡ್ ಆಫ್ ದ ಇಯರ್ ಆನರ್ ಅನ್ನ ಭಾರತೀಯ ಮೂಲದ ಒಬ್ಬ ಬಾಲಕಿಗೆ ನೀಡಿದ್ದಾರೆ. ಅವರು ಯಾರು, ಅವರ ಸಾಧನೆ ಏನು, ಮತ್ತು ಕೊಟಕ್ ವೆಲ್ತ್ ಸಂಸ್ಥೆಯವರು ನೀಡ್ತಕ್ಕಂಥ ರಿಚೆಸ್ಟ್ ವುಮೆನ್ ಇನ್ ಇಂಡಿಯಾ ಲಿಸ್ಟ್ ಅಲ್ಲಿ ಅಗ್ರಸ್ಥಾನದಲ್ಲಿ ಇರ್ತಕ್ಕಂಥವ್ರು ಯಾರು, ಮತ್ತು ಭಾರತದ ಅತ್ಯಂತ ಶ್ರೀಮಂತ ಮಹಿಳೆ ಎಂದು ಖ್ಯಾತಿಯನ್ನು ಪಡೆದಿರ್ತಕ್ಕಂಥವ್ರು ಯಾರು, ಹಾಗೂ ಕರ್ನಾಟಕ ರಾಜ್ಯದ ಒಂದು ನೀರಾವರಿ ಯೋಜನೆಯು ರಾಷ್ಟ್ರೀಯ ಯೋಜನೆ ಎಂದು ಆಯ್ಕೆಯಾಗಿದೆ, ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಒಂದು ಸ್ಟಾಟಸ್ ಅನ್ನು ಪಡೆದಿದೆ, ಅದು ಯಾವ ನೀರಾವರಿ ಯೋಜನೆ, ಮತ್ತು ಭಾರತದ ಒಂದು ಕೇಂದ್ರಾಡಳಿತ ಪ್ರದೇಶ 100% ಆರ್ಗ್ಯಾನಿಕ್ ಫಾರ್ಮಿಂಗ್ ಸಿಸ್ಟಮ್ ಅನ್ನು ಅಳವಡಿಸಿಕೊಂಡಿದೆ. ಹೀಗೆ 100% ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ಮೊದಲ ಕೇಂದ್ರಾಡಳಿತ ಪ್ರದೇಶ ಯಾವುದು. ಹೀಗೆ ಇವೆಲ್ಲವಿಗಿಂತೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನೊಂದು ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆ PM ವಾಣಿ ಯೋಜನೆ ಆಗುತ್ತೆ. ಇದರ ವಿಶೇಷತೆ ಏನು, PM ವಾಣಿ ಅಂದ್ರೆ ಅದರ ಒಂದು ವಿಸ್ತೃತ ರೂಪ ಏನು ಅಂತ ನೋಡ್ತಾ ಹೋಗೋಣ. ಹೀಗೆ ಒಟ್ಟು 20 ಪ್ರಮುಖ ಪ್ರಚಲಿತ ಘಟನೆಗಳನ್ನ ಡಿಸೆಂಬರ್ 2020 ವೀಕ್ 2ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾದ್ರೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಓಕೆ, ನೋಡಿ, ಡಿಸೆಂಬರ್ 2020 ಪ್ರಮುಖ ಪ್ರಚಲಿತ ಘಟನೆಗಳು ವೀಕ್ 2 ಆಗುತ್ತೆ. ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ. BE ಫ್ರಮ್ PECIT, MTech ಫ್ರಮ್ IIT ಖರಗ್ಪುರ್. ಸೊ ನೋಡಿ, ಜುಲೈ 2019 ಡಿಸೆಂಬರ್ 2020 ಪ್ರತಿ ತಿಂಗಳ ಕರೆಂಟ್ ಇವೆಂಟ್ಸ್ ಅನ್ನ ನೀವು ಆಲ್ರೆಡಿ ನೋಡಿದ್ದೀರಾ. ಯಾರು ನೋಡಿಲ್ವೋ ಅವ್ರಿಗಿಲ್ಲೊಂದು ಐ ಐಕಾನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಐ ಐಕಾನಲ್ಲಿ ನಾನು ಆ ಒಂದು ಪ್ಲೇ ಲಿಸ್ಟ್ ನ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸೆಂಬರ್ 2020 ವೀಕ್ 2ನ 20 ಪ್ರಮುಖ ಪ್ರಚಲಿತ ಘಟನೆಗಳನ್ನ ನೋಡ್ತಾ ಹೋಗೋಣ. ಓಕೆ, ನೋಡಿ, ಮೊದಲನೇ ಪ್ರಶ್ನೆ, 2021 ಗಣರಾಜ್ಯೋತ್ಸವಕ್ಕೆ ಯಾವ ದೇಶದ ಪ್ರಧಾನಿಯನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಲಾಗಿದೆ? ಅಂದ್ರೆ ದ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ ಹ್ಯಾಸ್ ಬಿನ್ ಇನ್ವೈಟೆಡ್ ಆಸ್ ಚೀಫ್ ಗೆಸ್ಟ್ ಫಾರ್ ದ 2021 ರಿಪಬ್ಲಿಕ್ ಡೇ ಸೆಲೆಬ್ರೇಷನ್. ಅಂದ್ರೆ ಈ ಒಂದು 2021 ಗಣರಾಜ್ಯೋತ್ಸವಕ್ಕೆ ಯಾರನ್ನ ನಮ್ಮ ದೇಶದ ಒಂದು ಅತಿಥಿಯಾಗಿ, ಮುಖ್ಯ ಅತಿಥಿಯಾಗಿ ಆಹ್ವಾನವನ್ನು ನೀಡಲಾಗಿದೆ ಕೇಂದ್ರ ಸರ್ಕಾರದಿಂದ? ಅಂದ್ರೆ ಏನು ಬ್ರಿಟನ್ನ ಪ್ರಧಾನಿ ಅಥವಾ ಜಪಾನ್, ಚೀನಾ, ರಷ್ಯಾದ ಮುಖ್ಯಸ್ಥರ? ಅಂದ್ರೆ ಸರಿಯಾದ ಉತ್ತರ, ಬ್ರಿಟನ್ನ ಪ್ರಧಾನಿಯನ್ನ ನಮ್ಮ 2021 ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಸ್ಗೆ ನಾವು ಇನ್ವೈಟ್ ಮಾಡಿದ್ದೀವಿ. ನೋಡಿ, ಬೋರಿಸ್ ಜಾನ್ಸನ್ ಇನ್ವೈಟೆಡ್ ಆಸ್ ಎ ಚೀಫ್ ಗೆಸ್ಟ್ ಫಾರ್ ದ ಡೇ, ರಿಪಬ್ಲಿಕ್ ಡೇ. ಓಕೆ, ಎ ಡಿಸಿಷನ್ ಈಸ್ ಅವೈಟೆಡ್ ಫ್ರಮ್ ದ ಲಂಡನ್. ಅಂದ್ರೆ ಲಂಡನ್ ಇಂದ ಏನ್ ನಿರ್ಧಾರ ಬರುತ್ತೆ ಅಂತ ಅವೈಟ್ ಮಾಡ್ತಾ ಇದ್ವಿ, ಬಟ್ ಈಗ ಆಲ್ರೆಡಿ ಬೋರಿಸ್ ಜಾನ್ಸನ್ ಅವರು ಒಪ್ಕೊಂಡಿದ್ದಾರೆ. ನೋಡಿ, ನರೇಂದ್ರ ಮೋದಿಯ ಆಹ್ವಾನ ಸ್ವೀಕರಿಸಿದ ಬ್ರಿಟನ್ ಪ್ರಧಾನಿ, ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿ ಬೋರಿಸ್ ಜಾನ್ಸನ್. ಓಕೆ, ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರು 2021 ಜನವರಿ 26 ನಡೆಯುವ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಓಕೆ, ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು, ನಮ್ಮ ದೇಶಕ್ಕೆ ಈ ಒಂದು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಗೆ ಆಹ್ವಾನಿತರಾಗಿರ್ತಕ್ಕಂಥವ್ರು ಇವರು ಎಷ್ಟನೇವರು, ಮತ್ತು ಈ ಒಂದು ಸೆಲೆಬ್ರೇಷನ್ಗೆ ಬಂದಿರತಕ್ಕಂಥವ್ರು ಎಷ್ಟನೇವರು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ನೋಡಿ, ಬೋರಿಸ್ ಅವರು ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಪಾಲ್ಗೊಳ್ಳಲಿರುವ ಬ್ರಿಟನ್ನ 2ನೇ ಪ್ರಧಾನಿಯಾಗಲಿದ್ದಾರೆ ಅಲ್ವಾ. 1993 ಗಣರಾಜ್ಯೋತ್ಸವ ಪರೇಡ್ ನಲ್ಲಿ ಆಗ ಬ್ರಿಟನ್ನ ಪ್ರಧಾನಿಯಾಗಿದ್ದ ಜಾನ್ ಮೇಜರ್ ಅವರು ಮುಖ್ಯ ಅತಿಥಿಯಾಗಿದ್ರು. ಹಾಗಾದ್ರೆ 1993 ಜಾನ್ ಮೇಜರ್ ಅವರು, ಈಗ 2021 ಬೋರಿಸ್ ಜಾನ್ಸನ್ ಅವರು. ಹಾಗಾಗಿ ಬೋರಿಸ್ ಜಾನ್ಸನ್ ಅವರು ಭಾರತದ ಒಂದು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಗೆ ಬಂದಿರತಕ್ಕಂಥ 2ನೇವರು ಆಗ್ತಾರೆ. ಓಕೆ, ನೆನ್ಪಿಡ್ಬೇಕು. ಸೊ ನೆಕ್ಸ್ಟ್ 2ನೇ ಪ್ರಶ್ನೆ, ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ ISF ವಿಜ್ಞಾನ ಮತ್ತು ಸಂಶೋಧನೆಯಲ್ಲಿ ಅತ್ಯುತ್ತಮ ಸಾಧನೆಗಾಗಿ ನೀಡುವ ಇನ್ಫೋಸಿಸ್ ಪ್ರಶಸ್ತಿ 2020 ಇತ್ತೀಚೆಗೆ ಪ್ರದಾನ ಮಾಡಿದೆ. ಯಾರಿಗೆ ನೀಡಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ. ದ ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ ISF ಅವಾರ್ಡೆಡ್ ದಿ ವಿನ್ನರ್ಸ್ ಆಫ್ ದ ಇನ್ಫೋಸಿಸ್ ಪ್ರೈಸ್ 2020 ಫಾರ್ ದರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ಸೈನ್ಸ್ ಅಂಡ್ ರಿಸರ್ಚ್. ಇಲ್ಲಿ ಫೀಲ್ಡ್ ಇಂಪಾರ್ಟೆಂಟು, ಸೈನ್ಸ್ ಅಂಡ್ ರಿಸರ್ಚ್, ವಿಜ್ಞಾನ ಮತ್ತು ಸಂಶೋಧನೆಯಲ್ಲಿ ಒಂದು ಒಳ್ಳೆ ಕೊಡುಗೆಯನ್ನು ನೀಡತಕ್ಕಂಥವ್ರಿಗೆ ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ ಈ ಒಂದು ಪ್ರಶಸ್ತಿಗಳನ್ನು ನೀಡ್ತಾ ಇದೆ. ಹಾಗಾದ್ರೆ ಯಾರಿಗೆ ನೀಡಿದೆ 2020 ಇನ್ಫೋಸಿಸ್ ಪ್ರೈಸ್ಗಳನ್ನ ಅಂದ್ರೆ ನೋಡಿ, 6 ತಜ್ಞರಿಗೆ ಇನ್ಫಿ ವಿಜ್ಞಾನ ಪ್ರಶಸ್ತಿ ಪ್ರದಾನ. ವೈಜ್ಞಾನಿಕ ಸಂಶೋಧನೆಗಳು ಸಮಾಜಕ್ಕೆ ಪೂರಕವಾಗಲೆಂಬ ಆಶಯವನ್ನಿಟ್ಕೊಂಡು ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ ಅವರು ಈ ಒಂದು ಪ್ರಶಸ್ತಿಗಳನ್ನು ನೀಡ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಈ ವರ್ಷ 6 ವಿಜ್ಞಾನಿಗಳಿಗೆ ಅಂದ್ರೆ ಯಾರ್ಯಾರಿಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ವಿಜ್ಞಾನ ವಿಭಾಗದಲ್ಲಿ MITಯ ಪ್ರೊಫೆಸರ್ ಆಗಿರ್ತಕ್ಕಂಥ ಹರಿ ಬಾಲಕೃಷ್ಣನ್ ಅವರಿಗೆ, ಮತ್ತು ಮಾನವೀಯತೆ ಕ್ಷೇತ್ರದಲ್ಲಿ ಕೋಲ್ಕತ್ತಾದ ಸೆಂಟರ್ ಫಾರ್ ಸ್ಟಡೀಸ್ ಇನ್ ಸೋಷಿಯಲ್ ಸೈನ್ಸಸ್ ನ ಡಾಕ್ಟರ್ ಪ್ರಾಚಿ ದೇಶಪಾಂಡೆ ಅವರಿಗೆ, ಜೀವ ವಿಜ್ಞಾನದಲ್ಲಿ ನೋಡಿ CCMB ಅಂತ ಕರಿತೀವಿ, ಹೈದರಾಬಾದ್ನ ಸೆಲ್ಯುಲಾರ್ ಮತ್ತು ಮಾಲಿಕ್ಯುಲರ್ ಬಯಾಲಜಿ ಕೇಂದ್ರದ ಡಾಕ್ಟರ್ ರಾಜನ್ ಶಂಕರನಾರಾಯಣ್ ಅವರಿಗೆ,
ಭೌತಿಕ ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮ IASC ಅಂದ್ರೆ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರಲ್ಲಿ ಏನಿದೆಯೋ ಅದರ ಒಂದು ಪ್ರೊಫೆಸರ್ ಆಗಿರ್ತಕ್ಕಂಥ ಅರಿಂದಾಮ್ ಘೋಷ್ ಅವರಿಗೆ, ಮತ್ತು ಗಣಿತ ವಿಜ್ಞಾನದಲ್ಲಿ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿರ್ತಕ್ಕಂಥ ಸೌರವ್ ಚಟರ್ಜಿ ಅವರಿಗೆ, ಸಮಾಜ ವಿಜ್ಞಾನದಲ್ಲಿ ಹಾರ್ವರ್ಡ್ ವಿವಿಯಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ರಾಜ್ ಚೆಟ್ಟಿ ಅವರಿಗೆ, ಒಟ್ಟು 6 ಜನಕ್ಕೆ 2020ರ ಇನ್ಫೋಸಿಸ್ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಈ ಪ್ರಶಸ್ತಿಗಳನ್ನ ಯಾರು ನೀಡ್ತಾರೆ ಅಂತ ಕೇಳ್ಬೋದು, ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ ಅವರು. ಮತ್ತು ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ ನ ಸಂಸ್ಥಾಪಕರು ಯಾರು ಅಂದ್ರೆ NR ನಾರಾಯಣಮೂರ್ತಿ ಅವರು. ಓಕೆ, ಇದು ಎಷ್ಟು ಒಂದು ಪ್ರೈಸ್ ಮನಿಯನ್ನು ಒಳಗೊಂಡಿದೆ ಅಂದ್ರೆ $1 1 lakh $1 ಒಳಗೊಂಡಿದೆ. ಓಕೆ, ನೆಕ್ಸ್ಟ್ 3ನೇ ಪ್ರಶ್ನೆ, ಇತ್ತೀಚೆಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿ ಮರು ಆಯ್ಕೆ ಆಗಲಿರುವವರು ಯಾರು? Who is going to be re-elected as the president of the International Olympic Committee IOC? ಓಕೆ, ಯಾರು ಅಂದ್ರೆ ನೋಡಿ ಥಾಮಸ್ ಬಾಕ್ ಅವರು. ಸೊ ಇವರು ಈಗ ಮತ್ತೆ ಈ ಒಂದು IOCಯ ಚೇರ್ಮನ್ ಆಗಲಿದ್ದಾರೆ, ಒಂದು ಪ್ರೆಸಿಡೆಂಟ್ ಆಗಲಿದ್ದಾರೆ. ಓಕೆ ನೋಡಿ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ IOC ಅಧ್ಯಕ್ಷ ಥಾಮಸ್ ಬಾಕ್ 2025ರವರೆಗೂ ಈ ಹುದ್ದೆಯಲ್ಲಿ ಮುಂದುವರಿಯಲಿದ್ದಾರೆ. ಅಂದ್ರೆ ಮುಂದಿನ ಅಧ್ಯಕ್ಷೀಯ ಚುನಾವಣೆ ಏನ್ ನಡೀತಾ ಇದೆಯೋ ಅದರಲ್ಲಿ ಬೇರೆ ಯಾರು ಅಭ್ಯರ್ಥಿಗಳಿಲ್ಲ, ಕೇವಲ ಥಾಮಸ್ ಬಾಕ್ ಅವರಿದ್ದಾರೆ. ಹಾಗಾಗಿ ಅವರು ಮತ್ತೆ 2025ವರೆಗೂ ಅವರೇ ಮುಂದುವರಿತಾರೆ. ಇಲ್ಲಿ 2013ರಲ್ಲಿ ಥಾಮಸ್ ಬಾಕ್ ಅವರು ಮೊದಲನೇ ಬಾರಿಗೆ ಅಧ್ಯಕ್ಷರಾಗಿದ್ರು. ಈಗ 8 ವರ್ಷಗಳಾಗುತ್ತೆ. ಅದಾದ ನಂತರ ಮತ್ತೆ 4 ವರ್ಷಗಳು ಅವರೇ ಮುಂದುವರಿತಾರೆ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕು. ಈ ಒಲಿಂಪಿಕ್ ಮಂಡಳಿಯ ನಿಯಮಗಳೇನಿದಾವೆ ಅಂದ್ರೆ, ಒಬ್ಬ ವ್ಯಕ್ತಿ IOC ಅಧ್ಯಕ್ಷರಾಗಿ ಆಯ್ಕೆ ಆದ್ರೆ ಮೊದಲನೇ ಅವಧಿಗೆ 8 ವರ್ಷಗಳ ಆಯ್ಕೆ ಆಗ್ಬೋದು, 2ನೇ ಅವಧಿಗೆ 4 ವರ್ಷಗಳವರೆಗೂ ಆಯ್ಕೆ ಆಗ್ಬೋದು. ಅಂದ್ರೆ ಒಟ್ಟು 2 ಅವಧಿಗೆ ಆಯ್ಕೆ ಆಗ್ಬೋದು. ಇನ್ನು ಥಾಮಸ್ ಬಾಕ್ ಅವರು ಯಾರು ಅನ್ನೋದಾದ್ರೆ, ಇವರು ಜರ್ಮನಿಯ ವಕೀಲರಾಗಿದ್ದಾರೆ. 1976ರ ಮಾಂಟ್ರಿಯಾಲ್ ಒಲಿಂಪಿಕ್ಸ್ ಅಲ್ಲಿ ಫೆನ್ಸಿಂಗ್ ಅಲ್ಲಿ ಚಿನ್ನದ ಪದಕವನ್ನು ಕೂಡ ಗೆದ್ದಿದ್ರು ಥಾಮಸ್ ಬಾಕ್ ಅವರು. ಓಕೆ, ನೆನಪಿಡಬೇಕು. ನೆಕ್ಸ್ಟ್ 4ನೇ ಪ್ರಶ್ನೆ, ಜಾಯಿಂಟ್ ಮೀಟರ್ ವೇವ್ ರೇಡಿಯೋ ಟೆಲಿಸ್ಕೋಪ್ GMRT ಇತ್ತೀಚೆಗೆ ಪ್ರತಿಷ್ಠಿತ IEEE ಮೈಲಿಗಲ್ಲು ಸ್ಥಾನವನ್ನು ಪಡೆಯಿತು. ಇದು ಯಾವ ರಾಜ್ಯದಲ್ಲಿದೆ ಅನ್ನೋದು ಪ್ರಶ್ನೆ ಆಗುತ್ತೆ. ನೋಡಿ, ಜಾಯಿಂಟ್ ಮೀಟರ್ ವೇವ್ ರೇಡಿಯೋ ಟೆಲಿಸ್ಕೋಪ್ GMRT accorded prestigious IEEE milestone status recently. Where is it located? IEEE ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಅಂತ. ಇವರು ಒಂದು ಮೈಲ್ ಸ್ಟೋನ್ ಸ್ಟಾಟಸ್ ಅನ್ನು ಕೊಡ್ತಾರೆ. ಅದು ಬಹಳ ಪ್ರತಿಷ್ಠಿತವಾಗಿರ್ತಕ್ಕಂಥದ್ದು. ಅಂತ ಒಂದು ಪ್ರತಿಷ್ಠಿತ ಒಂದು ಮೈಲಿಗಲ್ಲು ಅಂದ್ರೇನು, IEEE ಮೈಲ್ ಸ್ಟೋನ್ ಅನ್ನು ಕೊಟ್ಟಿದ್ದಾರಲ್ವ, ಅದು ನಮ್ಮ ಭಾರತದ GMRT ಕೊಟ್ಟಿದ್ದಾರೆ. ಅದು ಯಾವ ರಾಜ್ಯದಲ್ಲಿದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಓಕೆ ನೋಡಿ, IEEE ಮೈಲ್ ಸ್ಟೋನ್ ಸ್ಟಾಟಸ್ ಫಾರ್ ಜಾಯಿಂಟ್ ಮೀಟರ್ ವೇವ್ ರೇಡಿಯೋ ಟೆಲಿಸ್ಕೋಪ್ GMRT. ಓಕೆ, ಸೊ ಇದು ಯಾರು ಈ ಒಂದು GMRTನ ಸ್ಥಾಪನೆಯನ್ನು ಮಾಡಿದ್ದಾರೆ ಅಂದರೆ, ನ್ಯಾಷನಲ್ ಸೆಂಟರ್ ಫಾರ್ ರೇಡಿಯೋ ಆಸ್ಟ್ರೋಫಿಸಿಕ್ಸ್ NCRAದವರು. ಓಕೆ, ನೆನ್ಪಿಡ್ಬೇಕು. ಸೊ ಇನ್ನು ಇಲ್ಲಿ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಏನಂದ್ರೆ, ಈ ತರ IEEE ಮೈಲ್ ಸ್ಟೋನ್ ಅನ್ನ ಪಡೆದಿರ್ತಕ್ಕಂಥ ಭಾರತದ ಸಂಶೋಧನೆಗಳು ಯಾವ್ಯಾವ ಅನ್ನೋದಾದ್ರೆ, 2012ರಲ್ಲಿ ಒಟ್ಟು 2 ಸಂಶೋಧನೆಗಳನ್ನ IEEE ಮೈಲ್ ಸ್ಟೋನ್ ಅವಾರ್ಡ್ ಅನ್ನ ಅಥವಾ ಒಂದು ಗೌರವವನ್ನ ಕೊಟ್ಟಿದ್ರು IEEE ಅವರು. ಯಾವ್ದಾದಕ್ಕಂದ್ರೆ, ಒಂದು ನೋಡಿ, ಸರ್ JC ಬೋಸ್ ಅವರು, ಜಗದೀಶ್ ಚಂದ್ರ ಬೋಸ್ ಅಂತ ಏನ್ ಕರಿತೀವಿ, ಅವರ 1895ರ ಒಂದು ಸಂಶೋಧನೆಗಾಗಿ. ನಂತರ 1928ರ ಸಂಶೋಧನೆ ಸರ್ CV ರಾಮನ್ ಅವರು ಏನ್ ಮಾಡಿದ್ರು, ಅದಕ್ಕೆ ನೊಬೆಲ್ ಅವಾರ್ಡ್ ಕೂಡ ಬಂದಿತ್ತು. ಆ 2 ಇನ್ಸಿಡೆಂಟ್ಗಳಿಗೆ IEEE ಮೈಲ್ ಸ್ಟೋನ್ಗಳನ್ನ ಕೊಟ್ಟಿದ್ರು. ಈಗ 3ನೇದಾಗುತ್ತೆ GMRT. ಏನಿದು GMRT ಅಂದ್ರೆ, ಭಾರತದ ದೂರದರ್ಶಕಕ್ಕೆ ಜಾಗತಿಕ ಮನ್ನಣೆ. ಇದು ಒಂದು ದೂರದರ್ಶಕ. ಇಲ್ಲಿದೆ ನೋಡಿ, NCRA, a center of the School of Natural Sciences of the TIFR has set up a unique facility. ಅದೇ ಯಾವುದಕ್ಕೆ ಅಂದ್ರೆ, GMRT ಏನಕ್ಕೆ ಬಳಸ್ತಾರೆ ಅಂದ್ರೆ, ರೇಡಿಯೋ ಆಸ್ಟ್ರೋನಾಮಿಕಲ್ ರಿಸರ್ಚ್ ಅಟ್ ಮೀಟರ್ ವೇವ್ ಲೆನ್ಸ್ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ, ಈ ಒಂದು ಡಯಾಗ್ರಾಮ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಸೊ ಇದರಲ್ಲಿ ಇನ್ನೇನು ವಿಶೇಷ ಅಂದ್ರೆ, ನೋಡಿ, ಇದು ಎಲ್ಲಿ ಬರುತ್ತೆ ಅಂದ್ರೆ ಪುಣೆ ಹತ್ತಿರದಲ್ಲಿ ಬರುತ್ತೆ. ಮತ್ತು IEEE ಮೈಲ್ ಸ್ಟೋನ್ಗಳನ್ನು ಪಡೆದಿರ್ತಕ್ಕಂಥವು ಭಾರತದ 2 ಸಂಶೋಧನೆಗಳಂದ್ರೆ ಸರ್ JC ಬೋಸ್ ಅವ್ರದ್ದು ಮತ್ತು ಸರ್ CV ರಾಮನ್ ಅವ್ರದ್ದು. ಓಕೆ, 5ನೇ ಪ್ರಶ್ನೆ, ಇತ್ತೀಚೆಗೆ ಚೀನಿ ಮತ್ತು ರಷ್ಯನ್ ಭಾಷೆಗಳಿಗೆ ಅನುವಾದಗೊಳ್ಳುತ್ತಿರುವ ಕನ್ನಡದ ಪ್ರಸಿದ್ಧ ಕಾದಂಬರಿ ಪರ್ವ ಯಾರ ಕೃತಿಯಾಗಿದೆ ಅಂದ್ರೆ, ವೆಲ್ ನೋನ್ ಕನ್ನಡ ನಾವೆಲ್ ಪರ್ವ ಈಸ್ ಬೀಂಗ್ ಟ್ರಾನ್ಸ್ಲೇಟೆಡ್ ಇನ್ ಟು ಚೈನೀಸ್ ಅಂಡ್ ರಷ್ಯನ್ ಲ್ಯಾಂಗ್ವೇಜಸ್. ಹೂಸ್ ನಾವೆಲ್ ಈಸ್ ದಿಸ್ ಅಂದ್ರೆ, ಸೊ ನಿಮ್ಗೆಲ್ಲ ಗೊತ್ತಿದೆ, SL ಭೈರಪ್ಪರವರ ಒಂದು ಕಾದಂಬರಿ ಪರ್ವ. ಅದು ಈಗ ಚೀನಿ ಮತ್ತು ರಷ್ಯನ್ ಭಾಷೆಗಳಿಗೆ ಅನುವಾದಗೊಳ್ತಾ ಇದೆ.
ನೋಡಿ, ಭೈರಪ್ಪ ರಚಿತ ಪರ್ವ ರಷ್ಯನ್ ಮತ್ತು ಚೀನಿ ಭಾಷೆಗೆ. ನಾಡಿನ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರ ಪ್ರಸಿದ್ಧ ಕೃತಿ ಪರ್ವ ಇನ್ನು ರಷ್ಯನ್ ಮತ್ತು ಚೀನಿ ಭಾಷೆಯಲ್ಲೂ ಕೂಡ ಸಿಗಲಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯು ದೇಶದ 10 ಪ್ರಮುಖ ಭಾಷೆಗಳಲ್ಲಿ ರಚಿತವಾಗಿರುವ ಶ್ರೇಷ್ಠ ಕೃತಿಗಳನ್ನ ರಷ್ಯನ್ ಮತ್ತು ಚೀನಿ ಭಾಷೆಗಳಿಗೆ ಅನುವಾದಿಸುವ ಕಾರ್ಯವನ್ನು ಕೈಗೊಂಡಿದೆ. ಸೊ ಅದರಲ್ಲಿ ನಮ್ಮ ಎಸ್.ಎಲ್. ಭೈರಪ್ಪ ಅವರ ಪರ್ವ ಕೂಡ ಸೇರಿದೆ. 6ನೇ ಪ್ರಶ್ನೆ, 2020 ಪ್ರತಿಷ್ಠಿತ ಗ್ಲೋಬಲ್ ಟೀಚರ್ ಪ್ರೈಸ್ಗೆ ಭಾಜನರಾದವರು ಯಾರು ಅಂದ್ರೆ, ಹೂ ವನ್ ದ ಪ್ರೆಸ್ಟೀಜಿಯಸ್ 2020 ಗ್ಲೋಬಲ್ ಟೀಚರ್ ಪ್ರೈಸ್ ಅಂದ್ರೆ ರಂಜಿತ್ ಸಿಂಹ ದಿಸಾಳೆ ಅವರು. ಬಹಳ ಸುದ್ದಿಲಿತ್ತು, ನೀವೆಲ್ಲ ಕೇಳಿರ್ತೀರ. ಕನ್ನಡದಲ್ಲಿ ಕಲಿಸಿದ ಶಿಕ್ಷಕನಿಗೆ ಜಾಗತಿಕ ಪ್ರಶಸ್ತಿ. ಇವರು ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿದ್ದಾರೆ ರಂಜಿತ್ ಸಿಂಹ ದಿಸಾಳೆ ಅವರು. ಅವರು ಪ್ರತಿಷ್ಠಿತ ಗ್ಲೋಬಲ್ ಟೀಚರ್ ಪ್ರೈಸ್ಗೆ ಪಾತ್ರರಾಗಿದ್ದಾರೆ. ಅಲ್ಲಿನ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕವನ್ನ ಮರುವಿನ್ಯಾಸ ಮಾಡಿದ ಹಿರಿಮೆಯನ್ನು ಕೂಡ ಇವರು ಹೊಂದಿದ್ದಾರೆ. ಓಕೆ, ಇಲ್ಲಿ ಒಂದು ವಿಶೇಷ ಏನಂದ್ರೆ, ಇವರು ತಮಗೆ ಬಂದಿರತಕ್ಕಂಥ ಪ್ರೈಸ್ ಅಲ್ಲಿ ಅರ್ಧವನ್ನ ಮಿಕ್ಕಿರ್ತಕ್ಕಂಥ 9 ಫೈನಲಿಸ್ಟ್ಗಳು ಯಾರಿದ್ದಾರೆ ಅವರೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ದಟ್ ಇಸ್ ಒನ್ ಆಫ್ ದ ಗ್ರೇಟ್ ಥಿಂಗ್ ಅಬೌಟ್ ದಿಸ್. ಓಕೆ, ಇಲ್ಲಿ ನೋಡಿ, ಟಾಪ್ 10 ಫೈನಲಿಸ್ಟ್ ಯಾರಿದ್ದಾರೆ ಅಂದ್ರೆ ಇವರು. ಇದರಲ್ಲಿ ಇಲ್ಲಿ ದಿಸಾಳೆ ಅವರು ಇದ್ದಾರೆ ನೋಡಿ, ಇವರು. ಸೊ ಇವ್ರ ಜೊತೆ ಆ ಒಂದು ಪ್ರೈಸ್ ಅನ್ನ ಅರ್ಧ ಮನಿಯನ್ನ ಅವ್ರಿಗೆ ಕೊಟ್ಟು ಶೇರ್ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ 7ನೇ ಪ್ರಶ್ನೆ, ದೇಶದ ಅತ್ಯಂತ ಶ್ರೀಮಂತ ಮಹಿಳೆ ಎಂದು ಇತ್ತೀಚಿನ ವರದಿಯಲ್ಲಿ ಗುರುತಿಸಲ್ಪಟ್ಟವರು ಯಾರು? ಹೂ ಇಸ್ ದ ರಿಚೆಸ್ಟ್ ವುಮೆನ್ ಇನ್ ಇಂಡಿಯಾ ಅಕಾರ್ಡಿಂಗ್ ಟು ದ ಕೋಟಕ್ ವೆಲ್ತ್ ಯುರನ್ ಲೀಡಿಂಗ್ ವೆಲ್ತ್ ವಿಮೆನ್ 2020 ಲಿಸ್ಟ್ ಅಂದ್ರೆ ರೋಶ್ನಿ ನಡಾರ್ ಮಲ್ಹೋತ್ರಾ, ಕಿರಣ್ ಮುಜುಮ್ದಾರ್ ಶಾ, ಲೀನಾ ಗಾಂಧಿ ತಿವಾರಿ. ಸರಿಯಾದ ಉತ್ತರ ರೋಶ್ನಿ ನಡಾರ್ ಮಲ್ಹೋತ್ರಾ HCL ಟೆಕ್ನಾಲಜೀಸ್ ನ ಚೇರ್ಮನ್ ಆಗಿದ್ದಾರೆ. ಅವರು ಯೂರನ್ ಅಥವಾ ಏನು ಕೊಟಕ್ ವೆಲ್ತ್ ಯೂರನ್ ಏನು ಕೊಡ್ತಾ ಇದೆ ಒಂದು ಲಿಸ್ಟ್, ಅದರಲ್ಲಿ ಟಾಪ್ ಅಲ್ಲಿದ್ದಾರೆ. ಹಾಗಾಗಿ ದೇಶದ ಅತ್ಯಂತ ಶ್ರೀಮಂತ ಮಹಿಳೆ ಯಾರು ಅಂದ್ರೆ ರೋಶ್ನಿ ನಡಾರ್ ಮಲ್ಹೋತ್ರಾ ಅವರು ಆಗ್ತಾರೆ. ನೋಡಿ, HCL ನ ರೋಶ್ನಿ ನಡಾರ್ ಈಗ ದೇಶದ ದೊಡ್ಡ ಸಿರಿವಂತೆ. ಇವರು HCL ಕಾರ್ಪೊರೇಷನ್ ನ CEO ಮತ್ತು ಕಾರ್ಯಕಾರಿ ನಿರ್ದೇಶಕರಾಗಿದ್ದಾರೆ. ಇನ್ನು 2ನೇ ಸ್ಥಾನದಲ್ಲಿ ಬಯೋಕಾನ್ ಸಂಸ್ಥಾಪಕಿ MD ಕಿರಣ್ ಮಜುಮ್ದಾರ್ ಶಾ ಅವರು ಇದ್ದಾರೆ. ಸೊ ಹಾಗಾದ್ರೆ ಯಾರ್ಯಾರು ಟಾಪ್ 10 ನಲ್ಲಿ ಇದ್ದಾರೆ ಅಂದ್ರೆ ಇಲ್ಲೊಂದು ಲಿಸ್ಟ್ ಇದೆ ನೋಡಿ. ರೋಶ್ನಿ ನಡಾರ್ ಮಲ್ಹೋತ್ರಾ ಅವರು HCL ಟೆಕ್ನಾಲಜೀಸ್ ಅವರು, ಮತ್ತು 2ನೇ ಸ್ಥಾನದಲ್ಲಿ ಕಿರಣ್ ಮಜುಮ್ದಾರ್ ಶಾ ಬಯೋಕಾನ್ ನ ಚೇರ್ಮನ್ ಮತ್ತು MD. 3ನೇ ಸ್ಥಾನದಲ್ಲಿ USV ಲ್ಯಾಬೊರೇಟರೀಸ್ ಲೀನಾ ಗಾಂಧಿ ತಿವಾರಿ. 4ನೇ ಸ್ಥಾನದಲ್ಲಿ ದಿವೀಸ್ ಲ್ಯಾಬೊರೇಟರೀಸ್ ನ ನೀಲಿಮಾ ಮೋಟಪರ್ತಿ ಅವರು. ಸೊ ನೆನ್ಪಿಡಿ, ಇವರು ಟಾಪ್ ಅಲ್ಲಿ ಯಾರಂದ್ರೆ ರೋಶ್ನಿ ನಡಾರ್ ಅವರು. ಓಕೆ, ಶಿವ್ ನಡಾರ್ ಅವರ ಪುತ್ರಿ. ಓಕೆ, 8ನೇ ಪ್ರಶ್ನೆ, ಕನ್ನಡದ ಮೊದಲ ಐತಿಹಾಸಿಕ ಮಹಿಳಾ ಪ್ರಧಾನ ಪ್ಯಾನ್ ಇಂಡಿಯಾ ಚಿತ್ರ ರಾಣಿ ಅಬ್ಬಕ್ಕ ಸಿನಿಮಾಗೆ ಸಿದ್ಧತೆ ನಡೆದಿದೆ. ಹಾಗಾದ್ರೆ ನಮ್ಮ ನೆಲದ ವೀರವನಿತೆ ರಾಣಿ ಅಬ್ಬಕ್ಕ ಯಾರ ವಿರುದ್ಧ ಹೋರಾಡಿದ್ದಳು? ಬ್ರಿಟಿಷರ ವಿರುದ್ಧನ, ಡಚ್ಚರ ವಿರುದ್ಧನ, ಪೋರ್ಚುಗೀಸರ ವಿರುದ್ಧನ ಅಥವಾ ಅರಬ್ಬರ ವಿರುದ್ಧನ ಅಂದ್ರೆ ಸರಿಯಾದ ಉತ್ತರ ಪೋರ್ಚುಗೀಸರ ವಿರುದ್ಧ ಹೋರಾಡಿದ್ರು ರಾಣಿ ಅಬ್ಬಕ್ಕ ಅವರು. ಅವರ ಒಂದು ಬಯೋಪಿಕ್ ಬರ್ತಾ ಇದೆ ಈಗ. ಓಕೆ, ನೋಡಿ, ಕನ್ನಡದ ಮೊದಲ ಐತಿಹಾಸಿಕ ಮಹಿಳಾ ಪ್ರಧಾನ ಪ್ಯಾನ್ ಇಂಡಿಯಾ ಚಿತ್ರ ಅಂದ್ರೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಇದನ್ನ ತರ್ತಾ ಇದ್ದಾರೆ. ರಾಣಿ ಅಬ್ಬಕ್ಕ ಆಗುತ್ತೆ. ಓಕೆ, ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ಮಹಿಳಾ ಪ್ರಧಾನ ಐತಿಹಾಸಿಕ ಚಿತ್ರವನ್ನು ತೆರೆಗೆ ತರಲು ನಿರ್ದೇಶಕ ಮಮ್ಸ್ ಅವರೇ ಮುಂದಾಗಿದ್ದಾರೆ. ಕತೆ ರಾಣಿ ಅಬ್ಬಕ್ಕ ಕುರಿತಾಗಿದ್ದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಹಾಗಾಗಿ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಡಿದ್ಲು, ಇದು ಕೂಡ ನೆನಪಿಡಬೇಕು. 9ನೇ ಪ್ರಶ್ನೆ, ಅಡುಗೆಗೆ ಬಳಸುವ ಮಸಾಲೆ ಪದಾರ್ಥಗಳ ಮಾರಾಟದಲ್ಲಿ ಮಸಾಲೆ ಕಿಂಗ್ ಅಂತಲೇ ಪ್ರಸಿದ್ಧಿ ಪಡೆದಿದ್ದ ಧರ್ಮಪಾಲ್ ಗುಲಾಟಿ ಅವರು ಇತ್ತೀಚೆಗೆ ನಿಧನರಾದರು. ಅವರು ಸ್ಥಾಪಿಸಿದ ಮಸಾಲೆ ಬ್ರ್ಯಾಂಡ್ ಯಾವುದು? ಸೊ ಬಹಳಷ್ಟು ಜನ ಬಳಸಿರ್ತೀರಾ, ನೋಡಿರ್ತೀರಾ, ಮನೆಗಳಲ್ಲೂ ಕೂಡ ಬಳಸ್ತಾ ಇರ್ತಾರೆ. ಆ ಒಂದು ಪ್ಯಾಕ್, ಆ ಪ್ಯಾಕ್ ಮೇಲೆ ಈ ಒಂದು ವ್ಯಕ್ತಿಯ ಫೋಟೋ ಕೂಡ ಇರುತ್ತೆ, ಮೀಸೆ ಬಿಟ್ಕೊಂಡಿರ್ತಾನೆ, ನೋಡಿರ್ತೀರಾ. ಸೊ ಬಹಳ ಸುದ್ದಿಲಿದ್ರು ಕೂಡ. ಸೊ ಹಾಗಾದ್ರೆ ಈ ಒಬ್ಬ ಧರ್ಮಪಾಲ್ ಗುಲಾಟಿ ಅವರು ಸ್ಥಾಪಿಸಿರ್ತಕ್ಕಂಥ ಮಸಾಲೆ ಬ್ರ್ಯಾಂಡ್ ಯಾವುದು? ಅವ್ರನ್ನ ಮಸಾಲೆ ಕಿಂಗ್ ಅಂತಲೇ ಒಂದು ಕರಿತಾ ಇದ್ರು. ಯಾವ ಬ್ರ್ಯಾಂಡ್ ಅದು? ಹಾಗಾದ್ರೆ ಒಂದ್ ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳಿ, ಮನೆಗಳಲ್ಲಿ ಯಾವ ಒಂದು ಮಸಾಲೆನ ಬಳಸ್ತಾರೆ? ಎವರೆಸ್ಟ್ ಮಸಾಲೆನ, ಆಚಿ ಮಸಾಲೆನ, ಪ್ರಿಯಾ ಮಸಾಲೆನ ಅಥವಾ MDH ಅಂದ್ರೆ ಸರಿಯಾದ ಉತ್ತರ ನೋಡಿ MDH ಮಸಾಲ. ಈ ಒಂದು ಬ್ರ್ಯಾಂಡ್ ಅನ್ನ ಸ್ಥಾಪಿಸಿದಂತಹ ಧರ್ಮಪಾಲ ಗುಲಾಟಿ ಅವರು ಮಸಾಲೆ ಕಿಂಗ್ ಅಂತ ಪ್ರಸಿದ್ಧಿಯನ್ನು ಪಡೆದಿದ್ರು. ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಸೊ ಈ ನೋಡಿ, ಶಾಲಾ ಡ್ರಾಪ್ ಔಟ್ ಹುಡುಗನ ಸಾಧನೆ, ಇವರೇ ನೋಡಿ ಆ ಒಬ್ಬ ಮಸಾಲೆ ಕಿಂಗ್ ಅಥವಾ ಮಸಾಲೆ ಮಹಾಶಯ ಅಂತ ಕರಿಬೋದು. ಯಶಸ್ಸಿನ ಮಸಾಲೆ ಅರಿದ ಮಹಾಶಯ. ದೇಶ ವಿಭಜನೆ ನಂತರ ಭಾರತಕ್ಕೆ ನಿರಾಶ್ರಿತರಾಗಿ ವಲಸೆ ಬಂದು ದಿಲ್ಲಿಯಲ್ಲಿ ನೆಲೆಕಂಡ ಗುಲಾಟಿ MDH ಸಾಮ್ರಾಜ್ಯ ಕಟ್ಟಿದ ಯಶೋಗಾಥೆ. ಓಕೆ, ಇಲ್ಲೊಂದು ಸ್ವಲ್ಪ ನ್ಯೂಸ್ ನೋಡಿ.
ನೀವು ಅಡುಗೆಗೆ ಬಳಸುವ MDH ಮಸಾಲೆಯ ಜಾಹೀರಾತಿನಲ್ಲಿ ಅಸ್ಲಿ ಮಸಾಲೆ ಸಚ್ MDH ಎಂಬ ಹಾಡನ್ನ ಕೇಳಿರಬಹುದು. ಅದರಲ್ಲಿ ಪ್ರತಿಯೊಂದು MDH ಮಸಾಲಾ ಪ್ಯಾಕೆಟ್ನಲ್ಲಿ ಮಿಂಚುವ ಮುಂಡಸದಾರಿ ತಾತ ಮಸಾಲೆ ಕಿಂಗ್ ಎಂದೇ ಲೋಕವಿಖ್ಯಾತರಾಗಿದ್ದ ಮಹಾಶಯ ಧರ್ಮಪಾಲ ಗುಲಾಟಿ ಅವರು ಗುರುವಾರ ನಿಧನರಾಗಿದ್ದಾರೆ. ಹಾಗಾದ್ರೆ MDH ಕಂಪನಿ ಒಂದು ಎಕ್ಸ್ಪಾನ್ಷನ್ ಏನಂದ್ರೆ ಮಹಾಶಿಯನ್ ದಿ ಹಟ್ಟಿ MDH ಅಂತ ಕರಿತೀವಿ. 1500 ಕೋಟಿ ರೂಪಾಯಿ ವಹಿವಾಟು ನಡೆಸ್ತಕ್ಕಂಥ ಒಂದು ಮಸಾಲೆ ಕಂಪನಿ ಆಗುತ್ತೆ. ಓಕೆ ನೋಡಿ, ಶಾಲಾ ಡ್ರಾಪ್ ಔಟ್ ಆಗಿರ್ತಕ್ಕಂಥ ಒಬ್ಬ ಹುಡುಗ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನಾ ಇಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಅಮರ್ ಸ್ಟ್ರಾಟಜಿಯಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಕೇವಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸಕ್ಸಸ್ ಕಾಣದೆ ಹೋದ್ರೆ ಏನು ಲೈಫ್ ಏನು ಮುಗಿದೋಗಲ್ಲ ಅಲ್ವಾ. ಸೊ ಬೇರೆ ಬೇಕಾದಷ್ಟು ಅಪರ್ಚುನಿಟೀಸ್ ಇದಾವೆ. ಸೊ ಯಾವಾಗ ನಮಗೆ ಟೈಮ್ ಇರುತ್ತೆ ಅವಾಗ ಟ್ರೈ ಮಾಡಬೇಕು. ಆಗದೆ ಹೋದ್ರೆ ಬೇರೆ ಅಪರ್ಚುನಿಟೀಸ್ ಸಾಕಷ್ಟು ಇದಾವೆ, ಓಪನ್ ಇದಾವೆ, ನೋಡ್ಬೇಕಷ್ಟೇ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇವರು 2017ರಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಸಂಬಳ ಪಡೆಯುತ್ತಿದ್ದ FMCG ಕಂಪನಿಯ CEO ಕೂಡ ಆಗಿದ್ರು ಇವರು ಅನ್ನಂಗೆ MDH ಕಂಪನಿದು. ಸೊ 21 ಕೋಟಿ ರೂಪಾಯಿ ವೇತನವನ್ನು ಪಡಿತಾ ಇದ್ರು. ಸೊ ಗಮನಿಸ್ಬೇಕು. ಓಕೆ, ಇಲ್ಲಿ ನೋಡಿ, ಅಸ್ಲಿ ಮಸಾಲೆ ಸಚ್ MDH ಅಂತ. ಸೊ ಇಷ್ಟೆಲ್ಲ ಮಸಾಲೆ ಬ್ರ್ಯಾಂಡ್, ಬಹಳಷ್ಟು ಬ್ರ್ಯಾಂಡ್ಗಳನ್ನ ತೆಗೆದಿದ್ರು ಅವರು. 10ನೇ ಪ್ರಶ್ನೆ, ಕರ್ನಾಟಕದಲ್ಲಿನ ಈ ಕೆಳಗಿನ ಯಾವ ನೀರಾವರಿ ಯೋಜನೆಯು ರಾಜ್ಯದ ಮೊದಲ ರಾಷ್ಟ್ರೀಯ ಯೋಜನೆ ಎಂಬ ಹೆಗ್ಗಳಿಕೆ ಪಡೆಯಲಿದೆ? ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಇರಿಗೇಷನ್ ಪ್ರಾಜೆಕ್ಟ್ ಇನ್ ಕರ್ನಾಟಕ ಈಸ್ ಅಬೌಟ್ ಟು ಗೆಟ್ ದ ನ್ಯಾಷನಲ್ ಪ್ರಾಜೆಕ್ಟ್ ಸ್ಟಾಟಸ್? ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ, ಕಾವೇರಿ ಯೋಜನೆ, ಮೇಕೆದಾಟು ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ. ಅಂದ್ರೆ ಸರಿಯಾದ ಉತ್ತರ ಭದ್ರಾ ಮೇಲ್ದಂಡೆ ಯೋಜನೆ ಏನಿದೆಯೋ ಇದು ಕರ್ನಾಟಕದಿಂದ ರಾಷ್ಟ್ರೀಯ ಯೋಜನೆ ಎಂಬ ಹೆಗ್ಗಳಿಕೆ ಪಡೆದಿರ್ತಕ್ಕಂಥ ಮೊದಲ ಯೋಜನೆ ಆಗುತ್ತೆ, ನ್ಯಾಷನಲ್ ಪ್ರಾಜೆಕ್ಟ್ ಸ್ಟಾಟಸ್ ಆಗುತ್ತೆ. ಓಕೆ ನೋಡಿ, ಭದ್ರಾ ಮೇಲ್ದಂಡೆಗೆ ರಾಷ್ಟ್ರೀಯ ಮುದ್ರೆ ಅಧಿಕೃತ ಘೋಷಣೆ ಎಂದೇ ಬಾಕಿ ಇದೆ. ಏನಿದು ರಾಷ್ಟ್ರೀಯ ಮುದ್ರೆ ಬಿದ್ದರೆ ಏನು ಯೂಸ್ ಆಗುತ್ತೆ ನಮ್ಮ ಕರ್ನಾಟಕಕ್ಕೆ ಅಂದ್ರೆ ನೋಡಿ, ಒಟ್ಟು 21,000 ಕೋಟಿ ರೂಪಾಯಿಯ ಒಂದು ಯೋಜನೆ ಆಗಿದೆ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಆಗುತ್ತೆ. ಹಾಗಾದ್ರೆ ಇದರಲ್ಲಿ ನೋಡಿ 40% ಕರ್ನಾಟಕ ಸರ್ಕಾರ ಕೊಡಗುತ್ತೆ, ನೆಕ್ಸ್ಟ್ 60% ಕೇಂದ್ರನೇ ಭರಿಸಲಿದೆ. ಅಂದ್ರೆ 16,125 ಕೋಟಿ ರೂಪಾಯಿಯನ್ನ ಕೇಂದ್ರವೇ ನೀಡುತ್ತೆ. ಓಕೆ, ಈ ಒಂದು ಯೋಜನೆಯಲ್ಲಿ. ಹಾಗಾದ್ರೆ ಈ ಒಂದು ಯೋಜನೆಯಲ್ಲಿ ಏನೇನು ಪ್ರಮುಖ ಅಂಶಗಳಿದಾವೆ ಅಂದ್ರೆ ಚಿಕ್ಕಮಗಳೂರು, ಬಯಲುಸೀಮೆಯ ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳು ಹಾಗೂ ದಾವಣಗೆರೆ ಜಿಲ್ಲೆಯ ಜಗಳೂರಿನ 357 ಕೆರೆಗಳಿಗೆ 50% ನೀರು ತುಂಬಿಸುವುದರ ಜೊತೆಗೆ ಹನಿ ನೀರಾವರಿ ಮೂಲಕ 2.25 ಲಕ್ಷ ಹೆಕ್ಟೇರ್ಗೆ ಹನಿ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತೆ ಈ ಒಂದು ಭದ್ರಾ ಮೇಲ್ದಂಡೆ ಯೋಜನೆ. ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ತುಂಗಾ ಜಲಾಶಯದಿಂದ 17.4 TMC ನೀರು, ಭದ್ರಾ ಜಲಾಶಯದಿಂದ 12.5 TMC ನೀರು, ಒಟ್ಟು 29.9 TMC ನೀರು ಹಂಚಿಕೆಯನ್ನ ಮಾಡಲಾಗಿದೆ. VV ಸಾಗರ ಜಲಾಶಯಕ್ಕೆ 2 TMC ನೀರನ್ನ ಹಂಚಿಕೆ ಮಾಡಲಾಗಿದ್ದು, ಕಳೆದ ವರ್ಷದಿಂದ VV ಸಾಗರಕ್ಕೆ ತಾತ್ಕಾಲಿಕವಾಗಿ ಚಿತ್ರದುರ್ಗ ಶಾಖಾ ಕಾಲುವೆ ಮೂಲಕ ನೀರನ್ನು ಕೂಡ ಹರಿಸಲಾಗ್ತಾ ಇದೆ. ಸೊ ಇಷ್ಟು ಈ ಯೋಜನೆ ಬಗ್ಗೆ ತಿಳ್ಕೊಂಡಿರ್ಬೇಕು. ನೋಡಿ, ಸೆಂಟ್ರಲ್ ನಾಡ್ ಫಾರ್ ನ್ಯಾಷನಲ್ ಪ್ರಾಜೆಕ್ಟ್ ಸ್ಟಾಟಸ್ ಆಫ್ ಫಾರ್ ಅಪ್ಪರ್ ಭದ್ರಾ. ಓಕೆ, ಯಾವ್ಯಾವ ಜಿಲ್ಲೆ ಅಂತ ಕೇಳ್ಬೋದು, ಅಥವಾ ಈ ಒಂದು ರಾಷ್ಟ್ರೀಯ ಮುದ್ರೆಯನ್ನು ಪಡೆದಿರ್ತಕ್ಕಂಥ ಮೊದಲ ಯೋಜನೆ ಯಾವುದು ಅಂತಲೂ ಕೂಡ ಕೇಳ್ಬೋದು. 11ನೇ ಪ್ರಶ್ನೆ, ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶದ ಆಡಳಿತಾಧಿಕಾರಿ ದಿನೇಶ್ವರ ಶರ್ಮಾ ಇತ್ತೀಚೆಗೆ ನಿಧನರಾದರು. ಈ ಕೇಂದ್ರಾಡಳಿತ ಪ್ರದೇಶದ ಹೆಚ್ಚುವರಿ ಜವಾಬ್ದಾರಿಯನ್ನ ಯಾರಿಗೆ ನೀಡಲಾಗಿದೆ ಅಲ್ವಾ? ಸೊ ಲಕ್ಷದ್ವೀಪ ಯೂನಿಯನ್ ಟೆರಿಟರಿ ಏನಿದೆಯೋ ಅದರ ಒಂದು ಅಡ್ಮಿನಿಸ್ಟ್ರೇಟರ್ ಆಗಿದ್ದರು ದಿನೇಶ್ವರ ಶರ್ಮಾ ಅವರು. ಈಗ ಅವರು ನಿಧನರಾಗಿದ್ದಾರೆ. ಹಾಗಾದ್ರೆ ಈ ಒಂದು ಕೇಂದ್ರಾಡಳಿತ ಪ್ರದೇಶದ ಅಡಿಷನಲ್ ಒಂದು ಚಾರ್ಜ್ ಅನ್ನು ಯಾರಿಗೆ ನೀಡಿದ್ದಾರೆ? ಲಕ್ಷದ್ವೀಪ ಅಡ್ಮಿನಿಸ್ಟ್ರೇಟರ್ ದಿನೇಶ್ವರ್ ಶರ್ಮಾ ರೀಸೆಂಟ್ಲಿ ಪಾಸ್ಟ್ ಅವೇ. ಹೂ ಹ್ಯಾಸ್ ಬಿನ್ ಗಿವನ್ ದ ಅಡಿಷನಲ್ ಚಾರ್ಜ್ ಆಫ್ ಲಕ್ಷದ್ವೀಪ ಯೂನಿಯನ್ ಟೆರಿಟರಿ ಅಂದ್ರೆ ಪ್ರಫುಲ್ಲ ಕೋಡ ಪಟೇಲ್ ಅವರು ಅಡ್ಮಿನಿಸ್ಟ್ರೇಟರ್ ಆಫ್ ದ ನ್ಯೂಲಿ ಮರ್ಜ್ಡ್ ದಾದ್ರಾ ಅಂಡ್ ನಗರ್ ಹವೇಲಿ ಅಂಡ್ ದಮನ್ ದೀವ್ ಅಂತಕ್ಕಂಥ ಹೊಸ ಕೇಂದ್ರಾಡಳಿತ ಪ್ರದೇಶವನ್ನ ಏನು ಮರ್ಜ್ ಮಾಡಿ ಕ್ರಿಯೇಟ್ ಮಾಡಿದಾರೋ ಅದರ ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥ ಪ್ರಫುಲ್ಲ ಕೋಡ ಪಟೇಲ್ ಅವರು ಈಗ ಅಗೇನ್ ಲಕ್ಷದ್ವೀಪ ಯೂನಿಯನ್ ಟೆರಿಟರಿಯ ಅಡ್ಮಿನಿಸ್ಟ್ರೇಟರ್ ಆಗಿ ಅಡಿಷನಲ್ ಚಾರ್ಜ್ ಅನ್ನು ವಹಿಸಿಕೊಂಡಿದ್ದಾರೆ. ನೋಡಿ, ಲಕ್ಷದ್ವೀಪ ಅಡ್ಮಿನಿಸ್ಟ್ರೇಟರ್ ದಿನೇಶ್ವರ ಶರ್ಮಾ ಪಾಸಸ್ ಅವೇ. ಹಿಸ್ ಕೆರಿಯರ್ ಇನ್ಕ್ಲೂಡೆಡ್ ಪೋಸ್ಟಿಂಗ್ಸ್ ಆಸ್ IB ಚೀಫ್, ಇಂಟೆಲಿಜೆನ್ಸ್ ಬ್ಯೂರೋ ಚೀಫ್ ಕೂಡ ಆಗಿದ್ರು ಇವರು ದಿನೇಶ್ವರ ಶರ್ಮಾ ಅವರು. ಓಕೆ, ಹಾಗಾದ್ರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳು 8 ಅಂತ ನಾವು ಬಹಳ ಕಡೆ ನೋಡ್ತಾ ಇದ್ವಿ. ಸೊ ಇಲ್ಲಿ ನಾನು ಯಾವಾಗಲೂ ಒಂದು ಡಿಫ್ರೆನ್ಸ್ ಹೇಳ್ತಾ ಇದ್ದೆ. ಕೆಲವೊಂದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗಳು ಇರ್ತಾರೆ, ಇನ್ನೊಂದಷ್ಟರಲ್ಲಿ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ. ಹಾಗಾದ್ರೆ ಲೆಫ್ಟಿನೆಂಟ್ ಗವರ್ನರ್ ಇರತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವ ಅನ್ನೋದಾದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು,
ದೆಹಲಿ, ಜಮ್ಮು ಕಾಶ್ಮೀರ, ಲಡಾಖ್ ಮತ್ತು ಪುದುಚೇರಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ. ಇನ್ನು ಅಡ್ಮಿನಿಸ್ಟ್ರೇಟರ್ ಇರ್ತಕ್ಕಂಥ ಯೂನಿಯನ್ ಟೆರಿಟರೀಸು ಚಂಡೀಗಢ, ದಾದ್ರಾ ನಗರ ಹವೇಲಿ ಮತ್ತು ದಮನ್ ದಿಯು ಮತ್ತು ಲಕ್ಷದ್ವೀಪ. ಈಗ ನೋಡಿ, ಲಕ್ಷದ್ವೀಪದ ಅಡ್ಮಿನಿಸ್ಟ್ರೇಟರು ನಿಧನರಾಗಿದ್ದಾರೆ. ಹಾಗಾಗಿ ದಾದ್ರಾ ಮತ್ತು ನಗರ ಹವೇಲಿ ಅಂಡ್ ದಮನ್ ಅಂಡ್ ದಿಯು ಏನಿದ್ದಾರೆ ಅವರ ಅಡ್ಮಿನಿಸ್ಟ್ರೇಟರ್ ಇದರ ಒಂದು ಚಾರ್ಜ್ ಅನ್ನು ವಹಿಸ್ಕೊಂಡಿದ್ದಾರೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು, ವಿಧಾನಸಭೆ ಇರತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳು ಯಾವ ಅಂತ ಕೇಳ್ಬೋದು, ದೆಹಲಿ, ಜಮ್ಮು ಕಾಶ್ಮೀರ ಮತ್ತು ಪುದುಚೇರಿ. ಓಕೆ, ಸೊ ಹಾಗಾದ್ರೆ ಎಕ್ಸಾಮ್ಸ್ ಹತ್ರ ಇದಾವೆ. ಸೊ ಯಾರ್ಯಾರು ಯಾವ ಯೂನಿಯನ್ ಟೆರಿಟರಿಯ ಮುಖ್ಯಸ್ಥರಾಗಿದ್ದಾರೆ ಅಥವಾ ಲೆಫ್ಟಿನೆಂಟ್ ಗವರ್ನರು ಅಥವಾ ಅಡ್ಮಿನಿಸ್ಟ್ರೇಟರ್ ಅನ್ನೋದಾದ್ರೆ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ದೇವೇಂದ್ರ ಕುಮಾರ್ ಜೋಶಿ, ಡೆಲ್ಲಿ ಅನಿಲ್ ಬೈಜಲ್, ಜಮ್ಮು ಕಾಶ್ಮೀರ ಮನೋಜ್ ಸಿನ್ಹಾ, ಲಡಾಖ್ ಆರ್.ಕೆ. ಮಾಥುರ್, ಪುದುಚೇರಿ ಕಿರಣ್ ಬೇಡಿ, ಇವರು ಲೆಫ್ಟಿನೆಂಟ್ ಗವರ್ನರ್ಸ್. ಇನ್ನು ಅಡ್ಮಿನಿಸ್ಟ್ರೇಟರ್ ಇರತಕ್ಕಂಥ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚಂಡೀಗಢಲ್ಲಿ ವಿ.ಪಿ. ಸಿಂಗ್ ಬಾದ್ನೋರೆ, ದಾದ್ರಾ ನಗರ ಹವೇಲಿ ಅಂಡ್ ದಮನ್ ದಿಯುದಲ್ಲಿ ಪ್ರಫುಲ್ ಕೋಡಾ ಪಾಟೀಲ್, ಲಕ್ಷದ್ವೀಪದಲ್ಲಿ ದಿನೇಶ್ವರ್ ಶರ್ಮಾ ಇದ್ರು, ಈಗ ಅವರು ನಿಧನರಾಗಿದ್ದಾರೆ. ಹಾಗಾಗಿ ಪ್ರಫುಲ್ಲ ಕೋಡಾ ಪಾಟೀಲ್ ಅವರು ಈಗ ಅಗೇನ್ ಲಕ್ಷದ್ವೀಪದ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ, ನೆನ್ಪಿಡ್ಬೇಕು. ಓಕೆ, 12ನೇ ಪ್ರಶ್ನೆ, ಟೈಮ್ ಮ್ಯಾಗಝಿನ್ ನ ಮೊದಲ ಬಾರಿಗೆ ನೀಡಲಾದ ಕಿಡ್ ಆಫ್ ದ ಇಯರ್ ಗೌರವ ಯಾರಿಗೆ ನೀಡಲಾಗಿದೆ? ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ವಿತ್ ದ ಟೈಮ್ ಮ್ಯಾಗಝಿನ್ಸ್ ಫಸ್ಟ್ ಕಿಡ್ ಆಫ್ ದ ಇಯರ್ ಆನರ್ 2020 ಅಂದ್ರೆ ಗೀತಾಂಜಲಿ ರಾವ್. ನೋಡಿ, ಗೀತಾಂಜಲಿ ರಾವ್ಗೆ ಟೈಮ್ ಗೌರವವನ್ನು ನೀಡಿದೆ. ಅಂತಾರಾಷ್ಟ್ರೀಯ ನಿಯತಕಾಲಿಕೆ ಟೈಮ್ ಇದೇ ಮೊದಲ ಬಾರಿಗೆ ಆರಂಭಿಸಿರುವ ಕಿಡ್ ಆಫ್ ದ ಇಯರ್ ಗೌರವಕ್ಕೆ ಭಾರತೀಯ ಸಂಜಾತೆ ಯುವ ವಿಜ್ಞಾನಿ ಸಂಶೋಧಕಿ 15 ವರ್ಷದ ಗೀತಾಂಜಲಿ ರಾವ್ ಅವರು ಪಾತ್ರರಾಗಿದ್ದಾರೆ. ಅವರು ಏನು ಒಂದು ಕಾರ್ಯವನ್ನು ಮಾಡಿದ್ದಾರೆ ಅಂದ್ರೆ, ಕಲುಷಿತ ಕುಡಿಯುವ ನೀರಿಗೆ ತಂತ್ರಜ್ಞಾನದ ಮುಖಾಂತರ ಪರಿಹಾರ ಹಾಗೂ ಸೈಬರ್ ಬುಲ್ಲಿಯಿಂಗ್ ಅಂದ್ರೆ ಆನ್ಲೈನ್ ಮೂಲಕ ಬೆದರಿಕೆ ಮತ್ತು ಪೀಡನೆಗಳನ್ನ ಏನ್ ಮಾಡ್ತಾರೋ ಅದಕ್ಕೆ ಒಂದು ಪರಿಹಾರವನ್ನ ಹುಡುಕಿದ್ದಾರೆ ಗೀತಾಂಜಲಿ ಅವರು. ಹಾಗಾಗಿ ಅವರ ಈ ಒಂದು ಕೊಡುಗೆಯನ್ನ ಪರಿಗಣಿಸಿ ಕಿಡ್ ಆಫ್ ದ ಇಯರ್ ಅವಾರ್ಡ್ ಅನ್ನ ಕೊಡ್ತಾ ಇದ್ದಾರೆ. ಇದು ಫಸ್ಟ್ ಟೈಮ್ ಟೈಮ್ ಮ್ಯಾಗಝಿನ್ ಅವರು ಈ ಒಂದು ಗೌರವವನ್ನು ನೀಡ್ತಕ್ಕಂಥದ್ದು. ಓಕೆ, ಯಾರಂದ್ರೆ ಗೀತಾಂಜಲಿ ರಾವ್ ಅವರು. ನೋಡಿ, ಕಿಡ್ ಆಫ್ ದ ಇಯರ್ ಸೈಂಟಿಸ್ಟ್ ಅಂಡ್ ಇನ್ವೆಂಟರ್ ಗೀತಾಂಜಲಿ ರಾವ್. ಇವ್ರನ್ನ ಇಂಟರ್ವ್ಯೂ ಮಾಡಿರ್ತಕ್ಕಂಥವ್ರು ಯಾರಂತ ಕೇಳಬಹುದು, ಆಂಜಲಿನಾ ಜೂಲಿ, ಹಾಲಿವುಡ್ ಆಕ್ಟ್ರೆಸ್. ಓಕೆ, 13ನೇ ಪ್ರಶ್ನೆ, ಡಿಸೆಂಬರ್ 2020 ಪ್ರಕಾರ ವಿಶ್ವದ 2ನೇ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು? ವರ್ಲ್ಡ್ ಸೆಕೆಂಡ್ ರಿಚೆಸ್ಟ್ ಪರ್ಸನ್ ಯಾರು ಅಂದ್ರೆ ಆಸ್ ಪರ್ ಡಿಸೆಂಬರ್ 2020 ಅಂದ್ರೆ ಸರಿಯಾದ ಉತ್ತರ ಎಲನ್ ಮಸ್ಕ್ ಅವರು ಆಗ್ತಾರೆ. ಬಹಳ ಸುದ್ದಿಲಿದ್ದಾರೆ, ಇತ್ತೀಚೆಗೆ ಪೊಲೀಸ್ ಎಕ್ಸಾಮ್ಗಳಲ್ಲೂ ಕೂಡ ಕೇಳಿದ್ರು ಪ್ರಶ್ನೆ. ಓಕೆ, ಟ್ಯಾಕ್ಸ್ ಉಳಿಸಲು ಟೆಕ್ಸಾಸ್ನತ್ತ ಮಸ್ಕ್. ಓಕೆ, ಕ್ಯಾಲಿಫೋರ್ನಿಯಾ ತೊರೆಯಲು ವಿಶ್ವದ 2ನೇ ಕುಬೇರ ಇಲಾನ್ ಮಸ್ಕ್ ಸಜ್ಜು. ಅಂದ್ರೆ ಏನಂದ್ರೆ ಇವರು ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾರೆ ಈಗ ಸದ್ಯ. ಈಗ ಟ್ಯಾಕ್ಸ್ ಅನ್ನ ಉಳಿಸಲು ಅವರು ಟೆಕ್ಸಾಸ್ ಕಡೆ ಹೋಗ್ತಾ ಇದ್ದಾರೆ, ಅಂದ್ರೆ ಟೆಕ್ಸಾಸ್ ಸ್ಟೇಟ್ಗೆ ಹೋಗ್ತಾ ಇದ್ದಾರೆ. ಟೆಕ್ಸಾಸ್ ನಲ್ಲಿ ಆದಾಯ ಹೇಗೆ ಅಂದ್ರೆ ಅವ್ರದೇ ಒಂದು ಆದಾಯದ ಮೂಲಗಳಿದಾವೆ. ಕ್ಯಾಲಿಫೋರ್ನಿಯಾದಲ್ಲಿ ಟ್ಯಾಕ್ಸ್ ಜಾಸ್ತಿ ಆಗ್ತಾರೆ, ಹಾಗಾಗಿ ಅವರು ಕ್ಯಾಲಿಫೋರ್ನಿಯಾದಿಂದ ಈಗ ಟೆಕ್ಸಾಸ್ ಕಡೆ ಹೋಗ್ತಾ ಇದ್ದಾರೆ. ನೋಡಿ, ಇಲಾನ್ ಮಸ್ಕ್ ಅವರು ಟೆಸ್ಲಾದ ಷೇರು ಕಳೆದ ವರ್ಷ 782% ಏರಿಕೆ ಆಗಿತ್ತು. ಜನವರಿಯಿಂದ ಈಚೆಗೆ $100 ಶತಕೋಟಿ ಅಧಿಕ ಸಂಪತ್ತನ್ನ ಮಸ್ಕ್ ಗಳಿಸಿದ್ದಾರೆ. ಹಾಗಾಗಿ ಅವರು ಬಿಲ್ ಗೇಟ್ಸ್ಗಿಂತ ದೊಡ್ಡ ಒಂದು ಹಣವಂತರಾಗಿದ್ದಾರೆ ಅಂತ. ಓಕೆ, ವಿಶ್ವದ 2ನೇ ದೊಡ್ಡ ಶ್ರೀಮಂತ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಸಿಇಒ ಎಲಾನ್ ಮಸ್ಕ್ ಅವರು ಕ್ಯಾಲಿಫೋರ್ನಿಯಾ ಬಿಟ್ಟು ಟೆಕ್ಸಾಸ್ಗೆ ತೆರಳಲು ಮುಂದಾಗಿದ್ದಾರೆ. ತೆರಿಗೆ ಉಳಿಸಲು ಅವರು ಈ ಒಂದು ದಾರಿಯನ್ನು ಹುಡುಕಿಕೊಂಡಿದ್ದಾರೆ. ಓಕೆ, ಯಾವ್ಯಾವ ಕಂಪನಿ ಸಿಇಒ ಅಂದ್ರೆ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್. ಓಕೆ, ಇಲ್ಲಿ ನೋಡಿ, ಹಾಗಾದ್ರೆ ಟಾಪ್ ಮೋಸ್ಟ್ ಯಾರಿದ್ದಾರೆ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂದ್ರೆ ಜೆಫ್ ಬೇಜಸ್ ಅವರು, ಇವರು ಅಮೆಜಾನ್ ಕಂಪನಿಯವರು. ಓಕೆ, ನೆಕ್ಸ್ಟ್ ಇದೇನಂದ್ರೆ ಇದು ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ, ಅವರ ಒಂದು ಕಂಪನಿಗಳ ಷೇರು ಏರುಪೇರು ಆಗೋದ್ರೊಂದಿಗೆ ಈ ಲಿಸ್ಟ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇತ್ತೀಚಿನ ಒಂದು ಲಿಸ್ಟ್ ಪ್ರಕಾರ ಬರ್ನಾರ್ಡ್ ಅರ್ನಾಲ್ಟ್ ಅಂಡ್ ಫ್ಯಾಮಿಲಿ ಏನಿದೆಯೋ LVMH ಕಂಪನಿಯವರು ಅವರು 2ನೇ ಸ್ಥಾನದಲ್ಲಿದ್ದಾರೆ. ಎಲಾನ್ ಮಸ್ಕ್ 3ನೇ ಸ್ಥಾನದಲ್ಲಿ, ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಓನರು ಬಿಲ್ ಗೇಟ್ಸ್ ಅವರು ಮೈಕ್ರೋಸಾಫ್ಟ್ ಫೌಂಡರು ಅವರು 4ನೇ ಸ್ಥಾನದಲ್ಲಿದ್ದಾರೆ. ಓಕೆ, ಇಲ್ಲಿ 1, 2, 1, 3 ಮತ್ತು 4 ಅಮೆರಿಕದವರು, 2ನೇವರು ಫ್ರಾನ್ಸ್ ಅವರು ನೆನಪಿರಬೇಕು. ಓಕೆ, 14ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಜಾರಿಗೆ ತರಲು ಉದ್ದೇಶಿಸಿರುವ ಒಂದು ಜಿಲ್ಲೆ ಒಂದು ಉತ್ಪನ್ನ ಇದರ ಉದ್ದೇಶವೇನು ಅಂತ. ವಾಟ್ ಇಸ್ ದ ಪರ್ಪಸ್ ಆಫ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಸ್ಕೀಮ್ ವಿಚ್ ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂಟೆಂಟ್ಸ್ ಟು ಇಂಪ್ಲಿಮೆಂಟ್ ಅಂದ್ರೆ ಏನಿದ್ರ ಉದ್ದೇಶ? ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂದ್ರೆ ಏನು? ಯಾಕೆ ಈ ಒಂದು ಸ್ಕೀಮ್ ಅನ್ನ ತರ್ತಾ ಇದೆ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಅಂದ್ರೆ? ನೋಡಿ, ಒಂದು ಜಿಲ್ಲೆ ಒಂದು ಉತ್ಪನ್ನ ತರಬೇತಿ ಜನವರಿ 11ರಿಂದ. ಉದ್ದೇಶ ಏನು ನೋಡಿ, ಅಸಂಘಟಿತ ವಲಯದಲ್ಲಿರುವ ಸಣ್ಣ ಆಹಾರ ಸಂಸ್ಕರಣಾ ಉದ್ದಿಮೆಗಳನ್ನ ಅವುಗಳ ಸ್ಪರ್ಧಾತ್ಮಕತೆಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ರೈತರಿಗೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಬೆಳೆ ತರಬೇತಿ ನೀಡ್ತಾ ಇದ್ದಾರೆ. ಓಕೆ,
ಸೊ ಅಂದರೆ ಇಲ್ಲಿ ಪ್ರತಿ ತಾಲೂಕಿನಿಂದ ಇಬ್ಬಿಬ್ಬರು ಕೃಷಿಕರನ್ನ ರೈತರನ್ನ ಆಯ್ಕೆ ಮಾಡಿ ಒಂದು ಗುಂಪುಗಳನ್ನು ರಚಿಸಿ ಒಟ್ಟು 500 ರೈತರನ್ನ ಈ ಒಂದು ತರಬೇತಿಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಆ ತರಬೇತಿ 6 ದಿನ ಇರುತ್ತೆ. ಅದರಲ್ಲಿ 2 ದಿನಗಳನ್ನು ಪರ್ಟಿಕ್ಯುಲರ್ ಆಗಿ ಮಾರ್ಕೆಟಿಂಗ್ ಮತ್ತು ಬ್ರ್ಯಾಂಡ್ಗಾಗಿ ಹೆಚ್ಚಿನ ಒತ್ತು ನೀಡಲು ಸಲಹೆಯನ್ನು ನೀಡಲಾಗಿದೆ. ಅದರಲ್ಲೂ ವಿಶೇಷವಾಗಿ ಮೆಕ್ಕೆಜೋಳ, ತೊಗರಿ ಮತ್ತು ಸಿರಿಧಾನ್ಯ ಉತ್ಪನ್ನಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಬಗ್ಗೆಯೂ ಚರ್ಚೆಯನ್ನು ಮಾಡಿದ್ದಾರೆ. ಸೊ ಅಂದ್ರೇನು, ಒಂದು ಜಿಲ್ಲೆಗೆ ಒಂದು ಉತ್ಪನ್ನವನ್ನು, ಅಂದರೆ ಒಂದು ಜಿಲ್ಲೆಯಲ್ಲಿ ಒಂದು ಬೆಳೆ ಬೆಳೆದು ಅದನ್ನು ಒಂದು ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು, ಅದನ್ನೇ ಬ್ರ್ಯಾಂಡ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿಯ ಒಂದು ಆಲೋಚನೆಗಳು ನಡೆದಿದ್ದಾವೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 15. ಕೆಳಗಿನ ದೇಶದ ಪರಮಾಣು ಕಾರ್ಯಕ್ರಮದ ಹಿರಿಯ ಅಧಿಕಾರಿ ಮೊಹಸಿನ್ ಫಕ್ರಿಜಾಡೆ ಇತ್ತೀಚೆಗೆ ಉಪಗ್ರಹದಿಂದ ಕಾರ್ಯನಿರ್ವಹಿಸುವ ರಿಮೋಟ್ ಕಂಟ್ರೋಲ್ಡ್ ಮಷಿನ್ ಗನ್ ಬಳಸಿ ಕೊಲ್ಲಲ್ಪಟ್ಟರು. ಇವರು ಯಾವ ದೇಶದವರು ಅಂದರೆ ಮೊಹಸಿನ್ ಫಕ್ರಿಜಾಡೆ ಈಸ್ ಎ ಸೀನಿಯರ್ ಅಫಿಷಿಯಲ್ ಇನ್ ದ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ರೀಸೆಂಟ್ಲಿ ಕಿಲ್ಡ್ ಬೈ ಯೂಸಿಂಗ್ ಆಟೋನಮಸ್ ಸ್ಯಾಟಲೈಟ್ ಆಪರೇಟೆಡ್ ಮಷಿನ್ ಗನ್. ಫೈಂಡ್ ದ ಕಂಟ್ರಿ ಈ ಬಿಲಾಂಗ್ಸ್. ನೋಡಿ, ಇವತ್ತು ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಯಾವ ಥರ ಹೋಗ್ತಾ ಇದೆ ಅಂದರೆ, ಒಂದು ರಿಮೋಟ್ ಕಂಟ್ರೋಲ್ ಮಷಿನ್ ಗನ್ ಇರುತ್ತೆ, ಅದು ಸ್ಯಾಟಲೈಟ್ನಿಂದ ಫಂಕ್ಷನ್ ಆಗುತ್ತೆ, ಕಂಟ್ರೋಲ್ ಆಗುತ್ತೆ. ಅಂತ ಒಂದು ರಿಮೋಟ್ ಕಂಟ್ರೋಲ್ ಮಷಿನ್ ಗನ್ ಬಳಸಿ ಒಂದು ದೇಶದ ಒಂದು ಪರಮಾಣು ಕಾರ್ಯಕ್ರಮದ ಹಿರಿಯ ಅಧಿಕಾರಿಯಾಗಿದ್ದಂತಹ ಮೊಹಸಿನ್ ಫಕ್ರಿಜಾಡೆ ಅವರನ್ನ ಸಾಯಿಸಲ್ಪಟ್ಟಿದೆ. ಹಾಗಾದ್ರೆ ಇವರು ಯಾವ ದೇಶದವರು ಅಂದರೆ, ಇವರು ಇರಾನ್ ದೇಶದವರು. ಯಾವ ದೇಶ ಇವ್ರನ್ನ ಸಾಯಿಸಿದೆ ಅಂದರೆ ಇಸ್ರೇಲ್ ಅಂತ ಹೇಳ್ತಾ ಇದೆ, ಇರಾನ್ ಅವರು. ಓಕೆ, ನೋಡಿ, ಮೊಹಸಿನ್ ಫಕ್ರಿಜಾಡೆ ಮಷಿನ್ ಗನ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಟು ಕಿಲ್ ಇರಾನ್ ಸೈಂಟಿಸ್ಟ್. ಸೊ ಇಲ್ಲಿದೆ ನೋಡಿ ಅವ್ರ ಫೋಟೋ. ಓಕೆ, ದ ಇರಾನಿಯನ್ ಅಥಾರಿಟೀಸ್ ಹ್ಯಾವ್ ಪುಟ್ ಆನ್ ಕಾನ್ಫ್ಲಿಕ್ಟಿಂಗ್ ಅಕೌಂಟ್ಸ್ ಆಫ್ ಹೌ ಸೈಂಟಿಸ್ಟ್ ವಾಸ್ ಕಿಲ್ಡ್. ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಕೆಲವೊಂದು ಕಡೆ ಮಷಿನ್ ಗನ್ ಬಳಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಕೆಲವೊಂದು ಕಡೆ ನೇರವಾಗಿ ಬಂದು ಸಾಯಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೊಂದು ಫೋಟೋ ಇದೆ ನೋಡಿ, ಈ ಕಾರಲ್ಲಿ ಅವರು ಟ್ರಾವೆಲ್ ಮಾಡ್ತಾ ಇದ್ರಂತೆ. ಸೊ ಇದರಲ್ಲಿ 13 ಬುಲೆಟ್ಗಳನ್ನು ನಿಖರವಾಗಿ ಅವ್ರಿಗೆ ಒಂದು ಗುರಿ ಇಟ್ಟು ಆ ಮಷಿನ್ ಗನ್ ಮುಖಾಂತರ, ಸ್ಯಾಟಲೈಟ್ ಮುಖಾಂತರ ಒಂದು ಕಂಟ್ರೋಲ್ ಮಾಡಿರ್ತಕ್ಕಂಥದ್ದು. ಓಕೆ, ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ಸೊ ಅವ್ರ ಪಕ್ಕದಲ್ಲಿ 25 ಸೆಂಟಿಮೀಟರ್ ಅಂದರೆ 10 ಇಂಚ್ ಪಕ್ಕದಲ್ಲಿದ್ದಂಥ ಅವರ ಒಂದು ವೈಫ್ಗೆ ಏನೋ ಒಂದು ಸಣ್ಣ ಗಾಯ ಕೂಡ ಆಗಿಲ್ಲ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. ಓಕೆ, ನೋಡಿ, ರಿಮೋಟ್ ಕಂಟ್ರೋಲ್ಡ್ ಗನ್ ಯಾವ ಥರ ಫಂಕ್ಷನ್ ಆಗುತ್ತೆ ಅಲ್ವಾ. ಸೊ ಇದರಿಂದ ಏನು ಅಡ್ವಾಂಟೇಜ್ ಅಂದರೆ, ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾರು ನೇರವಾಗಿ ಯುದ್ಧ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ. ಈ ರಿಮೋಟ್ ಕಂಟ್ರೋಲ್ ಗನ್ಗಳನ್ನು ಬಳಸಿ ಯಾವುದೋ ರೂಮಲ್ಲಿ ಕುಂತು ಆಪ್ರೇಟ್ ಮಾಡಿ, ಸೊ ನೆಕ್ಸ್ಟು ನಮ್ಮ ವಾರ್ ಅಂತಕ್ಕಂಥದ್ದು ಮೇ ಬಿ ಗೋಯಿಂಗ್ ಟು ಬಿ ಚೇಂಜ್ ಅಲ್ವಾ. ಸೊ ನೋಡೋಣ. ಸೊ ಟೆಕ್ನಾಲಜೀಸು ನಮ್ಮನ್ನೇ ನಾಶ ಮಾಡ್ತಾವೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 16. 100% ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ಮೊದಲ ಕೇಂದ್ರಾಡಳಿತ ಪ್ರದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವುದು ಯಾವುದು? ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಯೂನಿಯನ್ ಟೆರಿಟರಿ ಇನ್ ಇಂಡಿಯಾ ಬಿಕಮಿಂಗ್ ಫಸ್ಟ್ ಯೂನಿಯನ್ ಟೆರಿಟರಿ ಟು ಟರ್ನ್ 100% ಆರ್ಗ್ಯಾನಿಕ್? ಅಂದರೆ ಸಿಕ್ಕಿಂ, ಲಕ್ಷದ್ವೀಪ, ಪುದುಚೇರಿ, ದೆಹಲಿ. ಅಂದರೆ ಸರಿಯಾದ ಉತ್ತರ ಲಕ್ಷದ್ವೀಪ ಆಗುತ್ತೆ. ನೋಡಿ, ಆಫ್ಟರ್ ಸಿಕ್ಕಿಂ ಲಕ್ಷದ್ವೀಪ ಸೆಟ್ ಟು ಟರ್ನ್ 100% ಆರ್ಗ್ಯಾನಿಕ್. ಅಂದರೆ ಮೊದಲು ನಾವು ಹಿಂದೆ ಭಾಳ ನ್ಯೂಸಲ್ಲಿ ಕೇಳಿದ್ವಿ, ಅಂದರೆ 100% ಆರ್ಗ್ಯಾನಿಕ್ ಆಗಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ ಅದು ಸಿಕ್ಕಿಂ ಆಗಿತ್ತು. ಈಗ ಎರಡನೇದು ಅಂದರೆ ಲಕ್ಷದ್ವೀಪ ಆಗುತ್ತೆ, ಅದು ಯೂನಿಯನ್ ಟೆರಿಟರಿ. ಅಂದರೆ ಯೂನಿಯನ್ ಟೆರಿಟರೀಸ್ ಅಥವಾ ಕೇಂದ್ರಾಡಳಿತ ಪ್ರದೇಶವನ್ನು ತೆಗೆದುಕೊಂಡಾಗ ಮೊದಲನೇದಾಗುತ್ತೆ. ಓಕೆ, ಇದರ ಒಂದು ಒಟ್ಟು ವಿಸ್ತೀರ್ಣ 32 ಸ್ಕ್ವೇರ್ ಕಿಲೋಮೀಟರ್ ಅಂತ ನಾವು ಭಾಳ ಕಡೆ ನೋಡಿದ್ವಲ್ವ. ಸೊ ಆ ಒಂದು 32 ಸ್ಕ್ವೇರ್ ಕಿಲೋಮೀಟರ್ ಜಿಯೋಗ್ರಫಿಕಲ್ ಏರಿಯಾನ ಒಳಗೊಂಡಿರ್ತಕ್ಕಂಥ ಲಕ್ಷದ್ವೀಪ ಈಗ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನು ಅಳವಡಿಸ್ಕೊಂಡಿದೆ. ಓಕೆ, ಲಕ್ಷದ್ವೀಪ ಆಫ್ಟರ್ ಸಿಕ್ಕಿಂ ಈಸ್ ಆನ್ ಇಟ್ಸ್ ವೇ ಟು ಬಿಕಮ್ 100% ಆರ್ಗ್ಯಾನಿಕ್. ಓಕೆ, ಯಾವುದರ ಒಂದು ಅಡಿಯಲ್ಲಿ ಅಂದರೆ ಸೆಂಟರ್ಸ್ ಪರಂಪರಾಗತ ಕೃಷಿ ಯೋಜನಾ, ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಇದನ್ನು ತರ್ತಾರೆ. ಓಕೆ, ಒಂದಷ್ಟು ಫಂಡ್ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಈ ಒಂದು ಯೋಜನೆ ಅಡಿಯಲ್ಲಿ ನೀಡುತ್ತೆ. ನೋಡಿ, ಓನ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲೋಡ್ ಇನ್ ಲಕ್ಷದ್ವೀಪ. ಐಲ್ಯಾಂಡ್ಸ್ ಆರ್ ಐಯಿಂಗ್ ಅನ್ ಎಕ್ಸ್ಪಾನ್ಷನ್ ಆಫ್ ಬಿಸ್ನೆಸ್ ಇನ್ ಕೋಕೋನಟ್ ಅಂಡ್ ಇಟ್ಸ್ ಪ್ರಾಡಕ್ಟ್. 17ನೇ ಪ್ರಶ್ನೆ, MSP ಎಂದರೇನು? ದೆಹಲಿಯಲ್ಲಿ ರೈತರು ಏಕೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ? ವಾಟ್ ಈಸ್ MSP? ವೈ ಫಾರ್ಮರ್ಸ್ ಆರ್ ಪ್ರೊಟೆಸ್ಟಿಂಗ್ ಇನ್ ಡೆಲ್ಲಿ? ಅಂದರೆ MSP ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್, MSP ಅಂತ ಕರಿತೀವಿ. ಸೊ ಇದ್ರ ನೋಡಿ, ಇಲ್ಲಿ ಬೆಲೆ ಬೆಂಬಲ, ಯಾರು ಸಬಲ ಯಾರು ದುರ್ಬಲ ಅಂತ. ಇಲ್ಲಿ ನೋಡಿ, ಕೇಂದ್ರ ಸರ್ಕಾರಕ್ಕೂ ಮತ್ತು ರೈತರಿಗೂ ಈಗ ಬಹಳ ಒಂದು ಘರ್ಷಣೆ ನಡೀತಾ ಇದೆ. ದೆಹಲಿಯಲ್ಲಿ ಪ್ರತಿಭಟನೆಗಳಾಗ್ತಾ ಇದಾವಲ್ವ. ಹಾಗಾದ್ರೆ ಇಲ್ಲಿ ರೈತರ ಬೇಡಿಕೆ ಏನು, ಸರ್ಕಾರದ ನಿಲುವು ಏನಂತ ನೋಡ್ತಾ ಹೋಗೋಣ. ರೈತರ ಬೇಡಿಕೆ ನೋಡಿ, ಹೊಸ ಕಾಯ್ದೆಗಳಿಂದಾಗಿ ಬೆಂಬಲ ಬೆಲೆ ಪದ್ಧತಿಯೇ ಶಿಥಿಲವಾಗುತ್ತಿದೆ. ಅಂದ್ರೆ ಕೇಂದ್ರ ಸರ್ಕಾರ 3 ಅಗ್ರೇರಿಯನ್ ಬಿಲ್ಸ್ ತಂದಿದೆ, ಕೃಷಿ ಕಾಯ್ದೆಗಳನ್ನು ತಂದಿದೆ ಅಂತಕ್ಕಂಥದ್ದನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದೀವಿ. ಈ ಹೊಸ ಕಾಯ್ದೆಗಳಿಂದ
ಬೆಂಬಲ ಬೆಲೆ ಪದ್ಧತಿ ಅಂತಕ್ಕಂಥದ್ದೇ ಶಿಥಿಲಗೊಳ್ತಾ ಇದೆ ಅಂತಕ್ಕಂಥದ್ದು ರೈತರ ಬೇಡಿಕೆ ಆಗಿದೆ. MSP ಗಿಂತ ಕಡಿಮೆ ಬೆಲೆಯಲ್ಲಿ ಖರೀದಿ ನಡೆಯುವಂತಿಲ್ಲ ಎಂಬ ಕಾಯ್ದೆಯ ಬೆಂಬಲ ಇಲ್ಲದಿದ್ದರೆ ಇದು ಸಾಯುತ್ತದೆ. ಅಂದ್ರೆ ಈಗ ಯಾವುದೋ ಒಂದು ಕ್ವಿಂಟಲ್, ನಾವು ಸಪೋಸ್ ಜೋಳವನ್ನು ತೆಗೆದುಕೊಂಡಾಗ 1 ಕ್ವಿಂಟಲ್ ಜೋಳಕ್ಕೆ ಒಂದು ಸಪೋಸ್ ಇಷ್ಟು ರೂಪಾಯಿ ಅಂತ ಫಿಕ್ಸ್ ಮಾಡಿದರೆ ಅದಕ್ಕಿಂತಲೂ ಕಡಿಮೆ ಯಾವ ಆರ್ಗನೈಸೇಷನ್ ಯಾವ ಸಂಸ್ಥೆ ಕೊಳ್ಳಬಾರ್ದು ಅಂತಕ್ಕಂಥ ಒಂದು ಕಾಯ್ದೆಯನ್ನು ತನ್ನಿ ಅಂತ ರೈತರ ಒಂದು ಬೇಡಿಕೆ ಆಗಿದೆ. ಎರಡನೇದು, ಬೆಲೆ ನಿರ್ಧರಿಸುವಲ್ಲಿ ಹಾಗೂ ತಗಾದೆಗಳನ್ನ ಕೋರ್ಟ್ಗಳನ್ನ ಪರಿಹರಿಸಿಕೊಳ್ಳುವಲ್ಲಿ ಕಾರ್ಪೊರೇಟ್ಗಳ ಕೈಯೇ ಮೇಲಾಗುತ್ತೆ. ಹೌದು, ಏನಾದರೂ ಬೆಲೆ ನಿರ್ಧಾರದಲ್ಲಿ ಅಥವಾ ಯಾವುದೋ ಒಂದು ಇಶ್ಯೂ ಬಂದಾಗ ಕೋರ್ಟ್ಗೆ ಹೋದ್ರೆ ಸಾಮಾನ್ಯ ರೈತನಿಗಿಂತಲೂ ಈ ಕಾರ್ಪೊರೇಟ್ ವ್ಯವಸ್ಥೆ ಕೈ ಮೇಲಾಗುತ್ತೆ. ಅವರೇ ಆ ಒಂದು ಇಶ್ಯೂಗಳಲ್ಲಿ ಗೆಲ್ತಾರೆ, ಆ ಒಂದು ಕೇಸ್ಗಳಲ್ಲಿ ಅಂತಕ್ಕಂಥದ್ದು ರೈತರ ಒಂದು ಬೇಡಿಕೆ ಇದೆ ಇದರಲ್ಲಿ. ಓಕೆ, ನೆಕ್ಸ್ಟ್, ಕಾರ್ಪೊರೇಟ್ಗಳು ಸಣ್ಣ ರೈತರೊಂದಿಗೆ ವ್ಯವಹರಿಸುವ ಕಷ್ಟವನ್ನೇ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ಸೊ ಅವರು ದೊಡ್ಡ ಕಂಪ್ನಿಗಳು ನಮ್ಮ ಸಣ್ಣ ಪುಟ್ಟ ರೈತರೊಂದಿಗೆ ಯಾವ ರೀತಿಯಾಗಿ ಒಂದು ವ್ಯವಹಾರವನ್ನು ಮಾಡ್ತವೆ. ಸೊ ಈ ರೀತಿಯಾಗಿ ಹಲವಾರು ಒಂದು ಬೇಡಿಕೆಗಳನ್ನು ಇವರು ಇಡ್ತಾ ಇದ್ದಾರೆ. ಓಕೆ, ಇನ್ನು ಸರ್ಕಾರದ ನಿಲುವೇನಾಗುತ್ತೆ, ಬೆಂಬಲ ಬೆಲೆ ಪದ್ಧತಿ ಮುಂದುವರಿಯಲಿದೆ, ರೈತರು ತಮ್ಮ ಮಾರುಕಟ್ಟೆ ಆಯ್ದುಕೊಳ್ಳಲು ಸ್ವತಂತ್ರರಾಗಿದ್ದಾರೆ. ಅಂದ್ರೆ ಅವರು ಬೇಕಾದಲ್ಲಿ ಮಾರಾಟ ಮಾಡಬಹುದು. ಓಕೆ, ಐದರ್ MSP ಬೆಂಬಲ ಬೆಲೆ ಪದ್ಧತಿಯಲ್ಲಿ ಸರ್ಕಾರಕ್ಕೆ ಮಾರಬಹುದು, ಅಥವಾ ಮಂಡಿಗಳಲ್ಲಿ ಮಾರಬಹುದು, APMCಗಳಲ್ಲಿ ಮಾರಬಹುದು, ಅಥವಾ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಮಾರಬಹುದು, ಅಥವಾ ತಾವೇ ಮಾರಬಹುದು ಅಂತಕ್ಕಂಥದ್ದು ಇಲ್ಲಿ ಗಮನಿಸಬಹುದು. ಹೀಗೆ ಹಲವಾರು ಒಂದು ಸರ್ಕಾರದ ನಿಲುವು ಕೂಡ ಇದೆ, ರೈತರ ಬೇಡಿಕೆ ಕೂಡ ಇದ್ದಾವೆ. ಸೊ ಒಟ್ಟಿನಲ್ಲಿ ಈ ಬೆಲೆ ಬೆಂಬಲ ಅಂತಕ್ಕಂಥದ್ದು ಯಾರು ಸಬಲ ಯಾರು ದುರ್ಬಲ ಅಂತಕ್ಕಂಥದ್ದು ಇನ್ನೂ ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ಹಾಗಾದ್ರೆ ಈ ಬೆಂಬಲ ಬೆಲೆ ಅಥವಾ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದಿವಲ್ವಾ, ಇದನ್ನ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದ್ರು. ಅವ್ರಿಗೆ ಒಂದಷ್ಟು ಹೆಲ್ಪ್ ಅನ್ನ, ಒಂದು ಸಹಾಯವನ್ನ, ಒಂದು ರಿಪೋರ್ಟ್ ಅನ್ನ ಕೊಡ್ತಕ್ಕಂಥ ಒಂದು ಸಂಸ್ಥೆ ಯಾವುದು, ಅದರ ಅಧ್ಯಕ್ಷರು ಯಾರು ಅನ್ನೋದು ಪ್ರಶ್ನೆ ಆಗ್ಬೋದು. ಹಾಗಾಗಿ ಕ್ವಶನ್ ನಂಬರ್ 18 ಅಲ್ಲಿ ಕೇಂದ್ರ ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರು? ಹೂ ಈಸ್ ದ ಪ್ರೆಸೆಂಟ್ ಚೇರ್ಮನ್ ಆಫ್ ದ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ಸ್ ಅಂಡ್ ಪ್ರೈಸಸ್ CACP ಅಂದ್ರೆ ಹನುಮನಗೌಡ ಬೆಳಗುರ್ಕಿ, ಕಸ್ತೂರಿ ರಂಗನ್, ಪ್ರೊಫೆಸರ್ ವಿಜಯಪಾಲ್ ಶರ್ಮಾ, ಪ್ರಕಾಶ್ ಜಾವಡೇಕರ್. ಅಂದ್ರೆ ಸರಿಯಾದ ಉತ್ತರ ಪ್ರೊಫೆಸರ್ ವಿಜಯಪಾಲ್ ಶರ್ಮಾ ಅವರು ಕೇಂದ್ರ ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗದ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್ CACP ಯ ಚೇರ್ಮನ್ ಆಗಿದ್ದಾರೆ. ಓಕೆ, ಇವರು ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ರೈತರ ಪರಿಸ್ಥಿತಿ, ಆ ಒಂದು ಬೆಳೆಗಳಿಗೆ ಎಷ್ಟು ಖರ್ಚಾಗುತ್ತೆ, ಸೊ ಅವೆಲ್ಲವುಗಳನ್ನ ಸ್ಟಡಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಂದಷ್ಟು ಸಲಹೆಗಳನ್ನು ನೀಡ್ತಾರೆ. ನೀವು ಈ ಬೆಳೆಗಳಿಗೆ ಇಷ್ಟೊಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ, ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಬೆಂಬಲ ಬೆಲೆ ಯಾವ್ದಾವ್ದಕ್ಕೆ ಎಷ್ಟೆಷ್ಟಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಹನುಮನಗೌಡ ಬೆಳಗುರ್ಕಿ ಅವರು ನಮ್ಮ ಕರ್ನಾಟಕ ರಾಜ್ಯ ಬೆಲೆ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಕೆಲವೊಂದಷ್ಟು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಘೋಷಣೆ ಮಾಡುತ್ತೆ. ಸೊ ಅದರ ಒಂದು ಸಲಹೆಗಳನ್ನು ನೀಡ್ತಕ್ಕಂಥವ್ರು ನಮ್ಮ ಕರ್ನಾಟಕ ರಾಜ್ಯ ಕೃಷಿ ಬೆಲೆ ಆಯೋಗದವರು. ಅದರ ಅಧ್ಯಕ್ಷರಾಗಿ ಹನುಮನಗೌಡ ಬೆಳಗುರ್ಕಿ ಅವರು ಇದ್ದಾರೆ. ಕೇಳಬಹುದು ಎಕ್ಸಾಮ್ಸ್ ಅಲ್ಲಿ. ಓಕೆ, 19ನೇ ಪ್ರಶ್ನೆ, ಇತ್ತೀಚಿನ ಮಾಹಿತಿಯ ಪ್ರಕಾರ ಎವರೆಸ್ಟ್ ಪರ್ವತದ ಹೊಸ ಎತ್ತರ ಎಷ್ಟು ಅಂದ್ರೆ ನೋಡಿ 8,848.86 ಮೀಟರ್, 8,844.43 ಮೀಟರ್, 8,848 ಮೀಟರ್ ಅಥವಾ ನನ್ ಆಫ್ ದಿ ಅಬವ್. ಅಂದ್ರೆ ಹಿಂದೆ ಎಲ್ಲ ನಾವು 8,848 ಮೀಟರ್ ಅಂತಾನೆ ಓದ್ತಾ ಇದ್ವಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಬಟ್ ಈಗ ಚೇಂಜ್ ಆಗ್ತಾ ಇದೆ. ವಾಟ್ ಇಸ್ ದ ನ್ಯೂ ಹೈಟ್ ಆಫ್ ದ ಮೌಂಟ್ ಎವರೆಸ್ಟ್ ಆಸ್ ಪರ್ ದ ಲೇಟೆಸ್ಟ್ ಡೇಟಾ ಅಂದ್ರೆ 8,848.86 ಮೀಟರ್ಸ್. ಓಕೆ, ಹೊಸ ಒಂದು ಲೇಟೆಸ್ಟ್ ಡೇಟಾ ನೋಡಿ. 86 ಸೆಂಟಿಮೀಟರ್ ಬೆಳೆದ ಎವರೆಸ್ಟ್. ಹೊಸ ಎತ್ತರ 8,848.86 ಮೀಟರ್. ಯಾರು ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಅಂದ್ರೆ ನೇಪಾಳ ಮತ್ತು ಚೀನಾ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಓಕೆ, 1954ರಲ್ಲಿ ಪರ್ವತದ ಎತ್ತರವನ್ನ ಭಾರತ ಒಂದು ಸರ್ವೆ ಮಾಡಿತ್ತು. ಆಗ 8,848 ಮೀಟರ್ ಅಂತ ಘೋಷಣೆ ಮಾಡಿತ್ತು. ಇದಾದ್ಮೇಲೆ ಈಗ ಹೊಸ ಒಂದು ಎತ್ತರವನ್ನು ನಾವು ಗಮನದಲ್ಲಿಟ್ಕೋಬೇಕು, 8,848.86 ಮೀಟರ್. ನೋಡಿ, ಎವರೆಸ್ಟ್ ಗ್ರೋಸ್ ಆಟ್ ಚೀನಾ, ನೇಪಾಳ ಅನೌನ್ಸ್ ನ್ಯೂ ಹೈಟ್. ಓಕೆ, ಸೊ ಇಲ್ಲಿ ಇನ್ನೊಂದು ನೋಡಿ, ಜಗತ್ತಿನ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಎತ್ತರ ಎಷ್ಟು ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂಥದ್ದೊಂದು ಪ್ರಶ್ನೆ ಸಾಮಾನ್ಯವಾಗಿತ್ತು. ಆದರೆ ಇನ್ನು ಮುಂದೆ ಇದಕ್ಕೆ ಉತ್ತರಿಸುವ ಮುನ್ನ ಕೊಂಚ ಎಚ್ಚರವಿರಬೇಕು. ನೀವು ಕೂಡ ಸ್ವಲ್ಪ ಎಚ್ಚರದಿಂದ ಇರಬೇಕು. ಯಾಕಂದ್ರೆ ಅಲ್ಲಿ ಈ ತರ ಕನ್ಫ್ಯೂಸ್ ಆಗಿರ್ತಕ್ಕಂಥ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಎಕ್ಸಾಕ್ಟ್ ಯಾವುದು ಅಂತ ಆನ್ಸರ್ ಮಾಡಬೇಕು. ಏಕೆಂದರೆ ಮೌಂಟ್ ಎವರೆಸ್ಟ್ ಎತ್ತರ ಈಗ ಮೊದಲಿಗಿಂತಲೂ ಹೆಚ್ಚಾಗಿದೆ. 66 ವರ್ಷದಲ್ಲಿ ಈ ಪರ್ವತ 86 ಸೆಂಟಿಮೀಟರ್ ಅಂದ್ರೆ 33.84
ಇಂಚುಗಳಷ್ಟು ಬೆಳೆದಿದೆ. ಸೊ ನೆನ್ಪಿಡಿ. ಓಕೆ, ನೆಕ್ಸ್ಟ್ 20ನೇ ಪ್ರಶ್ನೆ ಮತ್ತು ಡಿಸೆಂಬರ್ 2020 ಪ್ರಮುಖ ಪ್ರಚಲಿತ ಘಟನೆಗಳ ಕೊನೆಯ ಪ್ರಶ್ನೆ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, PM ವಾಣಿ 2021 ಅಂತ್ಯದ ವೇಳೆಗೆ 2 ಮಿಲಿಯನ್ ವೈಫೈ ಹಾಟ್ಸ್ಪಾಟ್ಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಹಾಗಾದರೆ PM ವಾಣಿಯ ವಿಸ್ತೃತ ರೂಪ ಏನು? PM ವಾಣಿ ಈಸ್ ಎ ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ ಟು ಕ್ರಿಯೇಟ್ ಎ 2 ಮಿಲಿಯನ್ ವೈಫೈ ಹಾಟ್ಸ್ಪಾಟ್ಸ್ ಬೈ ಎಂಡ್ ಆಫ್ ದ 2021. ವಾಟ್ ಈಸ್ ದ ಎಕ್ಸ್ಪಾನ್ಷನ್ ಆಫ್ ದ PM ವಾಣಿ ಅಂದರೆ ನೋಡಿ, PM ವಾಣಿ ಅಂದರೆ ಪ್ರೈಮ್ ಮಿನಿಸ್ಟರ್, PM ಅಂದರೆ ಪ್ರೈಮ್ ಮಿನಿಸ್ಟರ್, ವಾಣಿ ಅಂದರೆ W ಅಂದರೆ ವೈ-ಫೈ, A ಅಂದರೆ ಆಕ್ಸೆಸ್, N ಅಂದರೆ ನೆಟ್ವರ್ಕ್, I ಅಂದರೆ ಇಂಟರ್ಫೇಸ್. ಅಂದರೆ PM ವಾಣಿ ಅಂದರೆ ಪ್ರೈಮ್ ಮಿನಿಸ್ಟರ್ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಅಂತಕ್ಕಂಥದ್ದು ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ತರ್ತಾ ಇದೆ. 2021 ಎಂಡಲ್ಲಿ ಅಂದರೆ ಸೊ ಕೊನೆಯಲ್ಲಿ ಒಟ್ಟು 2 ಮಿಲಿಯನ್ 20 ಲಕ್ಷ ವೈಫೈ ಹಾಟ್ಸ್ಪಾಟ್ಗಳನ್ನು ಸ್ಥಾಪಿಸ್ತೀವಿ ಅಂತ ಹೇಳ್ತಾ ಇದೆ. ಓಕೆ ನೋಡಿ, PM ಉಚಿತ ವೈಫೈ ಯೋಜನೆಗೆ ಅಸ್ತು. ದೇಶದಾದ್ಯಂತ ಸಾರ್ವಜನಿಕ ಉಚಿತ ವೈಫೈ ಸಂಪರ್ಕ ಜಾಲ ಬಲಪಡಿಸುವ ಉದ್ದೇಶದಿಂದ PM ವಾಣಿ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ಈ ಯೋಜನೆಯಡಿ ಸಾರ್ವಜನಿಕ ಡೇಟಾ ಕಚೇರಿಗಳು PDO ಅಂತ ಕರಿತೀವಿ ಮೂಲಕ ಉಚಿತ ವೈಫೈ ಸೇವೆ ಒದಗಿಸ್ತಕ್ಕಂಥದ್ದು ಸರ್ಕಾರದ ಉದ್ದೇಶ ಆಗಿದೆ. ಇಲ್ಲಿ ಉಚಿತನ ಅಥವಾ ಒಂದಷ್ಟು ಪ್ರೈಸ್ ಇರುತ್ತೆ ಅಂತಕ್ಕಂಥದ್ದು ಇನ್ನೂ ಡಿಸೈಡ್ ಆಗಬೇಕು. ದೇಶದಾದ್ಯಂತ 1 ಕೋಟಿ ಸಾರ್ವಜನಿಕ ಡೇಟಾ ಕಚೇರಿಗಳನ್ನು ತೆರಿಬೇಕು ಅಂತಕ್ಕಂಥ ಡಿಸೈಡ್ ಕೂಡ ಮಾಡಿದೆ. ಓಕೆ, ಇಲ್ಲಿ ಯಾವುದೇ ಶುಲ್ಕ ಅಥವಾ ಪರವಾನಗಿ ಇಲ್ಲದೆ ಇಂತಹ ಕಚೇರಿಗಳನ್ನು ತೆರಿಬಹುದು. ಸಣ್ಣ ಅಂಗಡಿ ಮತ್ತು ಸಾಮಾನ್ಯ ಸೇವಾ ಕೇಂದ್ರಗಳನ್ನೇ PDOಗಳಾಗಿ ಬದಲಾಯಿಸಬಹುದು. ಓಕೆ, ಇದರಿಂದ ದೇಶದಲ್ಲಿ ವೈಫೈ ಕ್ರಾಂತಿ ಆಗುತ್ತೆ ಅಂತ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಕೂಡ ಹೇಳಿದ್ದಾರೆ. ನೋಡಿ, PM ವಾಣಿ ಗವರ್ನಮೆಂಟ್ ಟಾರ್ಗೆಟ್ಸ್ 2 ಮಿಲಿಯನ್ ವೈಫೈ ಹಾಟ್ಸ್ಪಾಟ್ಸ್ ಬೈ ಎಂಡ್ ಆಫ್ ದ 2021. ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಪಬ್ಲಿಕ್ ಡೇಟಾ ಆಫೀಸ್ PDOಗಳನ್ನು ಫಸ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಯಾವುದರಲ್ಲಿ ಅಂದರೆ PDOAಗೆ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೊಂಡ ನಂತರ ನಾವು ಕಸ್ಟಮರ್ಸ್ PDO ಇಂದ ವೈಫೈನ ಬಳಸ್ಕೋಬಹುದು. ಓಕೆ, ಈ PDOA ಏನು ಮಾಡುತ್ತಂದ್ರೆ ಪಬ್ಲಿಕ್ ಡೇಟಾ ಆಫೀಸ್ ಅಗ್ರಿಗೇಟರು ಯಾರ್ಯಾರು ಅಂಗಡಿಗಳಲ್ಲಿ PDOಗಳನ್ನ ಹಾಕೊಂಡು ಅಂದರೆ ಪಬ್ಲಿಕ್ ಡೇಟಾ ಆಫೀಸ್ಗಳನ್ನ ಹಾಕೊಂಡು ವೈಫೈ ಸೌಲಭ್ಯವನ್ನು ಕೊಡ್ತಾರೋ ಅವರು ಈ ಒಂದು PDOಯಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಓಕೆ, ಅದಾದ ನಂತರ ಆ ಒಂದು ಸುತ್ತಲಿನ ಪ್ರದೇಶದಲ್ಲಿ ಯಾರ್ಯಾರು ಒಂದು ಡೇಟಾ ಪ್ರೊವೈಡ್ ಮಾಡ್ತಾ ಇದ್ದಾರೋ ಯಾವ್ಯಾವ PDOಗಳು ಅಂತ ಒಂದು ಆ್ಯಪ್ ಮೂಲಕ ಗೊತ್ತಾಗುತ್ತೆ ನಮಗೆ. ಅಂದರೆ ಈ ಒಂದು ಆ್ಯಪನ್ನು ಡೆವಲಪ್ ಮಾಡ್ಕೊತಾರೆ. ಅದನ್ನು ನಮ್ಮ ಮೊಬೈಲ್ಗಳಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನಮಗೆ ಯಾವ್ಯಾವ PDOಗಳಿದ್ದಾವೆ, ಯಾವ್ಯಾವ ವೈಫೈ ಹಾಟ್ಸ್ಪಾಟ್ಸ್ ಇದ್ದಾವೆ ಅಂತ ನಿಯರ್ ಬೈ ಏರಿಯಾ ನಮಗೆ ಗೊತ್ತಾಗುತ್ತೆ. ನಂತರ ಇನ್ನೊಂದು ಸೆಂಟ್ರಲ್ ರಿಜಿಸ್ಟ್ರಿ ಇದೆ. ಓಕೆ, ಇದಾದಮೇಲೆ ಇವೆಲ್ಲವನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಇಂಟರ್ಫೇಸ್ ಇದೆ, ನೆಟ್ವರ್ಕ್ ಇಂಟರ್ಫೇಸ್. ಅದೇ ವಾಣಿ ಅಂದರೆ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಒಂದು ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಸ್ಮಾಲ್ ವಿಡಿಯೋನ ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ. ಓಕೆ, ಹೀಗೆ 2020 ಡಿಸೆಂಬರ್ ತಿಂಗಳ ವೀಕ್ 2ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡಿದ್ವಿ. 20 ಪ್ರಮುಖವಾಗಿರ್ತಕ್ಕಂಥವು ಇದ್ದು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಭಾಳ ಯೂಸ್ಫುಲ್ ಆಗಿರ್ತಕ್ಕಂಥ ಕರೆಂಟ್ ಇವೆಂಟ್ಸ್. ಓಕೆ, ಹೀಗೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.